ಪ್ರಾರ್ಥನೆ ಮೂಲಕ ಹ್ಮ್ ಪ್ರಾರಂಭ ಮಾಡಿಕೊಳ್ಳೋಣ ಪ್ರಿಯರೇ. ನಮ್ಮನ್ನು ದೊಡ್ಡವಾಗಿ ಪ್ರೀತಿ ಮಾಡುವ ನಮ್ಮ ಪ್ರಿಯ ಪರಲೋಕ ತಂದೆ, ಅಪ್ಪ ನಿನ್ನ ಶ್ರೇಷ್ಠವಾದ ಉನ್ನತವಾದ ನಾಮಕ್ಕೆ ವಂದನೆಗಳು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದೀವಿ ತಂದೆ. ಕಳೆದ ದಿನಗಳೆಲ್ಲ ನಮ್ಮನ್ನು ಕಾದು ಕಾಪಾಡಿ ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಿಮ್ಮ ಮಾತುಗಳನ್ನು ಅಪ್ಪ ನಿಮ್ಮನ್ನು ಆತ್ಮದಿಂದಲೂ ಸತ್ಯದಿಂದಲೂ ಹಾರಿಸುವಂತೆ, ನಿಮ್ಮನ್ನು ಘನಪಡಿಸುವಂತೆ, ನಿಮ್ಮನ್ನು ಆರಾಧಿಸುವಂತೆ, ಅದೇ ರೀತಿಯಾಗಿ ಸ್ವಾಮಿ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವಂತ ಮಹಾಭಾಗ್ಯವನ್ನು, ಒಂದು ಅವಕಾಶವನ್ನು ದೇವ ಪ್ರತಿ ಮುಂಜಾನೆಯಲ್ಲಿ ನಮಗೆ ಅನುಗ್ರಹಿಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೀನಿ ತಂದೆ. ಈ ದಿನದಲ್ಲಿ ಕೂಡ ಸ್ವಾಮಿ ಅಪ್ಪ ಸ್ವಲ್ಪ ಹೊತ್ತು ನಿಮ್ಮ ಮಾತುಗಳನ್ನು ನಾವು ಧ್ಯಾನ ಮಾಡುತ್ತಿರುವಾಗ ಪರಿಶುದ್ಧಾತ್ಮರ ಸಹಾಯ ನಮ್ಮೆಲ್ಲರ ಸಂಗಡ ಈ ದಿನ ನಮಗೆ ಬೇಕಾದಂತ ಆತ್ಮಿಕವಾದಂತಹ ಮಾತುಗಳು ಸ್ವಾಮಿ, ನಡೆಯಬೇಕಾದ ಮಾರ್ಗ ಸ್ವಾಮಿ ಈ ದಿನದಲ್ಲಿ ನಿನ್ನ ಮಾತುಗಳ ಮೂಲಕ ನಮಗೆ ತಿಳಿಯಪಡಿಸಿ ಅದರ ಪ್ರಕಾರ ನಡೆಯುವಂತ ಕೃಪೆಯನ್ನು ದೇವ ನೀವು ಮೆಚ್ಚುವ ಒಪ್ಪುವ ಕಾರ್ಯಗಳನ್ನು ಮಾಡುವಂತ ಮನಸ್ಸು ದೇವ ನಮ್ಮೆಲ್ಲರಿಗೂ ಅನುಗ್ರಹಿಸಿ ಎಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಕುಡಿಯುವಂತಹ ಪ್ರತಿಯೊಬ್ಬರನ್ನು ನಿನ್ನ ಪಾದ ಸನ್ನಿಧಾನದಲ್ಲಿ ತಗ್ಗಿಸಿಕೊಂಡು ಒಪ್ಪಿಸಿಕೊಡ್ತಾ ಇದ್ದೀನಿ ಸ್ವಾಮಿ. ಕೇಳುವ ಕಿವಿ, ಗ್ರಹಿಸುವಂತ ಹೃದಯ ತಂದೆ ದೇವರೇ ನೀವು ಧಾರಾಳವಾಗಿ ನಮಗೆ ಅನುಗ್ರಹಿಸಿಕೊಟ್ಟು ಸ್ವಾಮಿ, ಆ ಮಾತುಗಳ ಅನುಸಾರವಾಗಿ ಕರ್ತನೆಪ್ಪ ನಾವು ನಡೆದು ಅನೇಕರಿಗೆ ಮಾದರಿಯ ಜೀವಿತವನ್ನು ತೋರಿಸಿ ನಿನ್ನ ನಾಮ ಒಂದನ್ನೇ ಮಹಿಮೆಪಡಿಸುವಂತ ರೀತಿಯಲ್ಲಿ ಸ್ವಾಮಿ ನಮ್ಮೆಲ್ಲರನ್ನೂ ಕರ್ತನೆ ನಡೆಸಬೇಕೆಂದು ಬೇಡಿಕೊಳ್ಳುತ್ತಾ, ನಮ್ಮನ್ನು ತಗ್ಗಿಸಿಕೊಂಡು ಒಪ್ಪಿಸಿಕೊಡುತ್ತಾ, ಎಲ್ಲಾ ಸ್ತುತಿಗ ನಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸಿಕೊಡುತ್ತಾ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆ ಸಮರ್ಪಿಸಿ ಬೇಡಿದ್ದೇನೆ ಪ್ರೀತಿಯ ಪರಲೋಕ ತಂದೆ, ಆಮೆನ್. ಮತ್ತೊಂದು ಆವರ್ತಿ ಪ್ರೇರೆ ಎಲ್ಲರಿಗೂ ಯೇಸು ಕ್ರಿಸ್ತರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸಲಾಗಿದ್ದೇನೆ ಪ್ರೇರೆ. ಈ ದಿನ ದೇವರು ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆ ಉಳ್ಳವನಾಗಿದ್ದೇನೆ ಪ್ರೇರೆ. ಈ ಪ್ರತಿ ಮುಂಜಾನೆ ವೇಳೆಯಲ್ಲಿ ನಮ್ಮ ಅನೇಕ ಸೇವಕರುಗಳ ಮೂಲಕ ನಮ್ಮ ಆತ್ಮಗಳನ್ನು ಬಲಪಡಿಸುವಂತ ಮಾತುಗಳು, ನಮ್ಮನ್ನು ಸ್ಥಿರಪಡಿಸುವಂತ ಮಾತುಗಳು ದೇವರು ಅನೇಕರ ಮೂಲಕ ನಮಗೆ ತಿಳಿಸಿಕೊಡುತ್ತಾ ಬರುತ್ತಿರುವುದಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸೋಣ ಪ್ರೇರೆ. ಈ ದಿನ ಒಂದು ಅಂಶವನ್ನು ನಾವು ಧ್ಯಾನ ಮಾಡೋಣ ಪ್ರೇರೆ. ಅಂಶದ ಹೆಸರು ಮಾನವನ ರೂಪ ಬದಲಾಗುತ್ತಾ, ಅಥವಾ ಮನುಷ್ಯನ ರೂಪ ಮಣ್ಣಿನಲ್ಲಿ ಮಾಯವಾಗ್ತಾ ಇದೆಯಾ ಅಥವಾ ಬದಲಾಗ್ತಾ ಇದೆಯಾ ಅಥವಾ ರೂಪಾಂತರಗೊಳ್ತಾ ಇದೆ ಎಂಬ ಒಂದು ಅಂಶವನ್ನು ನಾವು ಧ್ಯಾನ ಮಾಡೋಣ ಪ್ರಿಯರೇ. ಮಾನವನ ರೂಪ ಅಂತ ನಾವು ನೋಡುವುದಾದ್ರೆ ಪ್ರಿಯರೇ, ದೇವರು ಈ ಭೂಮಿ ಮೇಲೆ ಮನುಷ್ಯನಿಗೆ ಈ ದೇವರು ಲೋಕಗಳನ್ನೆಲ್ಲ ಉಂಟು ಮಾಡಿ, 3 ಲೋಕಗಳನ್ನು ಉಂಟು ಮಾಡಿ ಭೂಮಿ ಮೇಲೆ ಬದುಕುವಂತ ಒಂದು ಅವಕಾಶವನ್ನು ದೇವರು ನಮಗೆ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಈ ಭೂಮಿ ಮೇಲೆ ಮನುಷ್ಯನಾಗಿರ್ತಕ್ಕಂಥ ನಾವು ಯಾವುದನ್ನು ಪಡೆದುಕೊಳ್ಳಿಕ್ಕೆ ಪ್ರಯಾಸ ಪಡ್ತಾ ಇದೀವಿ ಅಂತ ನೋಡುವುದಾದ್ರೆ ಪ್ರಿಯರೇ, ನಾವು ಮುಖ್ಯವಾಗಿ ದೇವರನ್ನು ನಂಬಿರ್ತಕ್ಕಂಥ ನಾವು ಬಹಳ ಭಾಗ್ಯವಂತರು, ಶ್ರೇಷ್ಠವಂತರು, ಅದೃಷ್ಟವಂತರಂತಾನೆ ಹೇಳ್ಬೋದು ಪ್ರಿಯರೇ. ಯಾಕೆಂದ್ರೆ ಭೂಮಿ ಮೇಲೆ ಮನುಷ್ಯನು ಒಂದು ಉತ್ತಮವಾದಂತದ್ದನ್ನು ಸಾಧನೆ ಮಾಡಿದಾರಂದ್ರೆ ಅದು ದೇವರನ್ನು ತಿಳಿದುಕೊಂಡಿರುವುದೇ ಪ್ರಿಯರೇ. ನಾವು ನೀವು ಭಾಗ್ಯವಂತರು. ದೇವರ ಬಳಿಗೆ ಬರುವಂತದ್ದು ಎಷ್ಟೋ ಜನ ಈ ಭೂಮಿಯ ಮೇಲೆ 800 ಕೋಟಿಗಿಂತ ಎಷ್ಟು ಜನಸಂಖ್ಯೆ ಇರುವಾಗ ಎಲ್ಲರಿಗೂ ದೇವರಿಂದನೇ ಜನ್ಮ ಬಂದಿರಿದ್ರು ಕೂಡ ನಾವು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ದೇವರನ್ನ ತಿಳಿದುಕೊಂಡು ಪ್ರತಿ ದಿನ ದೇವರಿಗೆ ಭಯಪಡುತ್ತಾ ಭಕ್ತಿಯಿಂದ ಜೀವಿಸುತ್ತಿರುವಂತ ನಮಗೆ ನಾವು ನಿಜವಾಗಿ ಅದೃಷ್ಟವಂತರು, ಭಾಗ್ಯವಂತರು ಪ್ರೇರೆ. ದೇವರಿಗೆ ಬೆಳಗುವುದು, ದೇವರು ಯಾರೆಂಬುದಾಗಿ ತಿಳಿದುಕೊಳ್ಳುವಂತ ಒಂದು ಆತರ ನಮ್ಮಲ್ಲಿ ಇರುವುದು ಇದೆಲ್ಲ, ಇದು ದೇವರು ನಮ್ಮ ಹೃದಯಗಳನ್ನು ನೋಡುವಂತವರಾಗಿದ್ದಾರೆ. ಅದೇ ರೀತಿಯಾಗಿ ಮನುಷ್ಯರಾದ್ರೆ ಹೊರಗಿನ ತೋರಿಕೆ ನೋಡ್ತಾರೆ, ಆದ್ರೆ ದೇವರು ನಮ್ಮ ಮನಸ್ಸಿನ ಅಂತರಾಳವನ್ನು ಯಾಕೆಂದ್ರೆ ರಕ್ಷಣೆ ಹೊಂದಿರ್ತಕ್ಕಂತ ನಾವು ಪ್ರತಿ ದಿನ ದೇವರು ನಮ್ಮನ್ನು ಪರಿಶೀಲಿಸುವಂತವರಾಗಿದ್ದಾರೆ, ಪರಿಶೋಧಿಸುವಂತವರಾಗಿದ್ದಾರೆ. ನಮ್ಮ ನಡೆಯಾಗಿರ್ಬೋದು, ನುಡಿಯಾಗಿರ್ಬೋದು, ನಮ್ಮ ಭಕ್ತಿ ಜೀವನ ಆಗಿರ್ಬೋದು, ನಾವು ನೀತಿ ಮಾರ್ಗದಲ್ಲಿ ನಡೀತಾ ಇದೀವಾ ಇಲ್ಲ ಎಂಬುದಾಗಿ ನಮ್ಮ ಯಥಾರ್ಥತೆಯನ್ನು ದೇವರು ಒಂದೊಂದು ಕ್ಷಣ ಕೂಡ ನಮ್ಮನ್ನು ನೋಡುವಂತವರಾಗಿದ್ದಾರೆ ಪ್ರಿಯರೇ. ಆದ್ರಿಂದ ನಾವು ಕ್ರೈಸ್ತರಾಗಿರ್ತಕ್ಕಂಥ ನಾವು, ದೇವರು ನಂಬಿರ್ತಕ್ಕಂಥ ನಾವು ಭಕ್ತಿಯಿಂದ ಜೀವಿಸಬೇಕು, ಇನ್ನೂ ಹೆಚ್ಚಾಗಿ ಇನ್ನೂ ಆತ್ಮಿಕವಾಗಿ ಬೆಳವಣಿಗೆ ಆಗ್ಬೇಕು ಅಂತ ಒಂದು ಅನ್ಯೋನ್ಯತೆ ದೇವರು ಈ ದಿನಗಳಲ್ಲಿ ನಮಗೆ ಕೊಟ್ಟಿದ್ದಾರೆ. ಅಂತ ಒಳ್ಳೆಯ ಸಭೆಯನ್ನು ಕೊಟ್ಟಿದ್ದಾರೆ. ಸಭೆ ಮಕ್ಕಳ ಅನ್ಯೋನ್ಯತೆಯ ಒಂದು ಪ್ರೀತಿ, ಒಂದು ಐಕ್ಯತೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾವು ಕೃತಜ್ಞತೆ ಹೇಳುವವರಾಗಿ ನಾವು ಪ್ರೇರಣೆ. ಮೊದಲನೇದಾಗಿ ನಾವು ದೇವರು ಮನುಷ್ಯನನ್ನು ಉಂಟು ಮಾಡಿದ ಒಂದು ರೀತಿಯನ್ನು ನಾವು ನೋಡುವುದಾದ್ರೆ ಪ್ರಿಯರೇ, ಆದಿಯಲ್ಲಿ ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದನು. ಅಂದ್ರೆ ಆಕಾಶದಲ್ಲಿ ಇರುವಂತದ್ದಾಗಿರ್ಬೋದು, ಭೂಮಿ ಮೇಲೆ ಇರುವಂತದ್ದು ಪ್ರತಿಯೊಂದು ವಸ್ತುಗಳು ಕೂಡ ತನ್ನ ಬಾಯಿ ಮಾತಿನಿಂದ ಉಂಟು ಮಾಡಿದನೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೀವಿ ಪ್ರಿಯರೇ. ಆದ್ರೆ
ಮನುಷ್ಯನ ಬಳಿಗೆ ಬರುವಾಗ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಕೈಯಿಂದ ನಿರ್ಮಾಣ ಮಾಡ್ತಾರೆ. ನಿರ್ಮಾಣಕ್ಕೂ ಉಂಟು ಮಾಡೋದಕ್ಕೂ ವ್ಯತ್ಯಾಸ ಇದೆಯಲ್ಲ ಪ್ರಿಯರೇ. ಆದ್ರೆ ಮನುಷ್ಯನನ್ನು ದೇವರು ಎಷ್ಟಾಗಿ ಪ್ರೀತಿ ಮಾಡ್ತಾರೆ ಎಂಬುದಾಗಿ ನಾವು ನೋಡುವುದಾದ್ರೆ, ಪ್ರಿಯರಾದ ದೇವರ ಮಕ್ಕಳೇ, ಪ್ರತಿಯೊಂದು ದೇವರು ಉಂಟಾಗಲಿ ಅಂತ ತನ್ನ ಬಾಯಿ ಮಾತಿನಿಂದ ಈ ವಿಶ್ವವನ್ನು, ಆಕಾಶವನ್ನು, ಭೂಮಿಯಲ್ಲಿರುವಂತದ್ದನ್ನು ಉಂಟು ಮಾಡುವಾಗ ಮನುಷ್ಯನನ್ನುಂಟು ಮಾಡಬೇಕಾದ್ರೆ ನಾವು ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ ಓದೋಣ ಪ್ರೀತಿ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಸಾಕು. ಈ ವಚನದಲ್ಲಿ ನಾವು ನೋಡುವುದಾದರೆ ಪ್ರೇರಿ, ಈಗಿರಲು ಯೆಹೋವ ದೇವರು ಅಂದ್ರೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ನೆಲದ ಮಣ್ಣಿನಿಂದ ನಮ್ಮನ್ನು ಪ್ರತಿಯೊಬ್ಬರನ್ನು ಉಂಟು ಮಾಡಿದ್ದಾರೆ. ಮಣ್ಣಿನಿಂದ ನಾವು ನೋಡುವುದಾದ್ರೆ, ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಲು ಆಗ ಬದುಕುವ ಪ್ರಾಣಿಯಾದನು. ಪ್ರಿಯರಾದ ದೇವರ ಮಕ್ಕಳೇ, ನಮ್ಮನ್ನು ಯಾವ ರೀತಿ ದೇವರು ಸೃಷ್ಟಿ ಮಾಡಿದ್ದಾರೆ ಎಂಬುದಾಗಿ ನಾವು ನೋಡುವಾಗ ತನ್ನ ಕೈಯಾರೆ ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ. 119ನೇ ಕೀರ್ತನೆ 25ನೇ ವಚನ. ಕೀರ್ತನೆಗಳು 119 73 73 ಸಾರಿ. ನಿನ್ನ ಕೈಗಳು ನನ್ನನ್ನು ರೂಪಿಸಿ ನಿಲ್ಲಿಸಿದವು. ನಿನ್ನ ಆಜ್ಞೆಗಳನ್ನು ಕಲಿಯುವುದಕ್ಕೆ ನನಗೆ ಬುದ್ಧಿಯನ್ನು ಕೊಡು. ಸಾಕು ಪ್ರಿಯ. ಯಾರ ಕೈಗಳು? ದೇವರ ಕೈಗಳು ನಮ್ಮನ್ನು ರೂಪಿಸಿ ಈಗ ನಿಲ್ಲಿಸಿದ್ದಾರೆ. ದೇವರು ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ದೇವರು ರೂಪಿಸಿ ನಮ್ಮನ್ನು ನಿಲ್ಲಿಸಿ ತನ್ನ ಆಜ್ಞೆಗಳನ್ನು, ತನ್ನ ಮಾತುಗಳನ್ನು ನಮಗೆ ಕೊಟ್ಟು ಕಲಿಯುವುದಕ್ಕೆ ನಮಗೆ ಬುದ್ಧಿಯನ್ನು ಕೊಡು ಎಂಬುದಾಗಿ ಭಕ್ತನು ದಾವೀದನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಈಗ ನಾವು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿದೆ ಎಂಬುದ ಈ ವಾಕ್ಯವನ್ನು ನಾವು ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳೇನಾಗಿ ನಾನು ಹೇಳುವಂತದ್ದು, ನಾವು ತಾಯಿ ಹೊಟ್ಟೆಯಲ್ಲಿ ಒಂದು 3 kg ರೂಪದಲ್ಲಿ ನಾವು ಬಂದಿದ್ದೇವೆ ಪ್ರಿಯರೇ. ನಮ್ಮ ಜನ್ಮದ ಬಗ್ಗೆ ನಾನು ಮಾತಾಡ್ತಿಲ್ಲ, ಆದರೆ ಪ್ರಾರಂಭದ ಮನುಷ್ಯ ಆದಾಮನನ್ನು ದೇವರು ಉಂಟು ಮಾಡಿದ ಒಂದು ವಿಧಾನವನ್ನು ನಾನು ಈಗ ನಿಮಗೆ ತಿಳಿಯಪಡಿಸ್ತಾ ಇದ್ದೀನಿ ಪ್ರಿಯರೇ. ಆದಾಮನನ್ನು ನಮ್ಮ ಹಾಗೆ 3 kg ಅಲ್ಲ, ಅವರು ಯೌವನ ಪ್ರಾಯದಲ್ಲಿ ಎಷ್ಟು kg ಇರ್ತಾರೆ ಅಂದ್ರೆ 80, 70, 100 kg ಗಂಟ ಒಂದು ದೊಡ್ಡ ಮಣ್ಣನ್ನು ತೆಗೆದುಕೊಂಡು ದೇವರು ರೂಪಿಸಿ ಅದಕ್ಕೆ ಜೀವಶ್ವಾಸವನ್ನು ಊದ್ತಾರೆ, ಆತ್ಮವನ್ನ ಪ್ರವೇಶ ಮಾಡ್ತಾರೆ ಪ್ರಿಯರಾದ ಮಕ್ಕಳೇ. ಅವಾಗ ಲೆಕ್ಕ ಹಾಕಿ ದೇವರಿಗೆ ಇದು ಇಷ್ಟು ಕಷ್ಟಕರವಾದಂತ ಕೆಲಸ. ಆದ್ರೆ ಮಣ್ಣಿನ ಬಳಿಗೆ ಹೋಗಿ ತನ್ನ ಕೈಯಾರೆ ಆ ಮನುಷ್ಯನ ಆಕಾರವನ್ನು ರೂಪಿಸಿ ಮೊದಲು ತಲೆ ಕೂದಲು ಜೀವಶ್ವಾಸ ಊದಲು ಅಂದ್ರೆ ದೇವರು ಆಜ್ಞಾಪಿಸ್ತಾ ಇದ್ರಿ. ಮಣ್ಣಾಗಿರ್ತಕ್ಕಂತ ಈ ಮನುಷ್ಯ, ಈ ಕೂದಲು ಅದು ಕೂದಲಾಗಿ ಮಾರ್ಪಡ್ತಾ ಇದೆ, ಅಂದ್ರೆ ರೂಪಾಂತರವಾಗ್ತಾ ಇದೆ. ಈಗ ಮಣ್ಣಾಗಿರ್ತಕ್ಕಂತ ನಮ್ಮ ಕಣ್ಣುಗಳು, ಮಣ್ಣಾಗಿರ್ತಕ್ಕಂತ ಮಣ್ಣು ಅದು ಕಣ್ಣುಗಳಾಗಿ ಮಾರ್ಪಡ್ತಾ ಇದೆ. ಮಣ್ಣಾಗಿರ್ತಕ್ಕಂಥ ಕೈಗಳು, ಕಾಲುಗಳು, ನಮ್ಮ ಅವಯವಗಳು ಪ್ರತಿಯೊಂದು ಕೂಡ ಅದು ಏನಾಗ್ತಾ ಇದೆ ಅಂದ್ರೆ ಪ್ರಿಯರೇ, ಅದು ಜೀವ ತುಂಬಿದ ನಂತರ ದೇವರು ಜೀವ ಶ್ವಾಸ ಊದಲು ಅವನು ಬದುಕುವ ಪ್ರಾಣಿ ಆಗ್ತಾ ಇದ್ದಾನೆ ಪ್ರಿಯರೇ. ಅಂದ್ರೆ ಈ ಮೂಳೆ ಮಣ್ಣಾಗಿರ್ತಕ್ಕಂಥ ಮೂಳೆಗಳು ಏನಾಗ್ತಾ ಇದೆ, ಜೀವ ಬರ್ತಾ ಇದೆ, ಮೂಳೆಗಳಾಗ್ತಾ ಇದೆ ಬೆಳ್ಳಗೆ. ಅದು ಅದೇ ರೀತಿಯಾಗಿ ಮಾಂಸ ದೇವರು ಊದಲು ಮಾಂಸವಾಗಿ ಮಾರ್ಪಡ್ತಾ ಇದೆ, ರಕ್ತವಾಗಿ ಮಾರ್ಪಡ್ತಾ ಇದೆ. ಇದನ್ನ ಆಲೋಚನೆ ಮಾಡೋದಾದ್ರೆ ಪ್ರಿಯರೇ, ದೇವರು ನಮ್ಮನ್ನು ಎಷ್ಟು ವಿಧದಲ್ಲಿ ದೇವರು ನಮ್ಮನ್ನು ನಮ್ಮ ಚರ್ಮ, ನಮ್ಮ ಮಾಂಸ, ನಮ್ಮ ನರಗಳು, ಮೂಳೆಗಳು, ರಕ್ತ, ಅಂಗಾಂಗಗಳೆಲ್ಲ ದೇವರು ಶ್ವಾಸಕ್ಕೆ ಊದಲು, ನಮ್ಮ ಮೂಗಿನಲ್ಲಿ ಜೀವ ಶ್ವಾಸ ಊದಲು ನಾವು ಬದುಕುವ ಪ್ರಾಣಿಯಾಗಿ ನಾವು ಬದಲಾಗ್ತಾ ಇದೀವಿ ಪ್ರಿಯರೇ. ಅದೇ ನಾವು ಮನುಷ್ಯನ ತಯಾರು ಮಾಡುವಂತ ಒಂದು ಮಣ್ಣಿನ ಘಟಕಗಳು ಅಂದ್ರೆ ನಾವು ನೋಡ್ತೀವಲ್ಲ ಪ್ರಿಯರೇ, ಅನೇಕ ಒಂದು ರಾಜಕಾರಣಿಗಳು ಆಗಿರ್ಬೋದು ವಿಗ್ರಹಗಳನ್ನ ಮಾಡ್ತಾರೆ ಮಣ್ಣಿನಲ್ಲಿ. ಅದಕ್ಕೆ ಮನುಷ್ಯ ಮಾಡೋದು ಅಷ್ಟೇ, ಅಂದ್ರೆ ವಿಗ್ರಹಗಳನ್ನ ಮಾಡ್ತಾರೆ, ಅದಕ್ಕೆ ಅವನು ಮಾಡಬಲ್ಲ ಅಷ್ಟೇ. ಆ ರೀತಿಯಾಗಿ ಅದಕ್ಕೆ ಜೀವ ತುಂಬುವಂತ ಶಕ್ತಿ ಮನುಷ್ಯನಿಗೆ ಇಲ್ಲ. ಆದ್ರೆ ದೇವರು ಆ ವಿಗ್ರಹದ ಬಳಿ ಬಂದ್ರೆ, ಒಂದು ಕಲ್ಲಿನ ಕೆತ್ತನೆ ಮಾಡಿರ್ಬೋದು, ಅಥವಾ ಈಗ ನಮ್ಮ ಸಿನಿಮಾ ರಂಗದಲ್ಲಿ ರಾಜ್ಕುಮಾರ್ ಅವರು ಇವರು ವಿಗ್ರಹಗಳು, ಅಂಬೇಡ್ಕರ್ ಅವ್ರ ವಿಗ್ರಹಗಳು, ಗಾಂಧೀಜಿ ವಿಗ್ರಹಗಳೆಲ್ಲ ನಾವು ಮನುಷ್ಯ ಮಾಡಬಹುದೇ ಹೊರತು ಅದಕ್ಕೆ ಜೀವ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆದಾಮನ ಬಳಿಗೆ ದೇವರು ಮನುಷ್ಯನ ಹತ್ರ ಬಂದ್ರೆ ಅವನೇನಾಗ್ತಾ ಇದ್ದಾನೆ, ಜೀವವಾಗಿ ಮಾರ್ಪಡ್ತಾ ಇದ್ದಾನೆ. ದೇವರು ನಮಗೆ ಒಂದು ರೂಪವನ್ನು ಕೊಡ್ತಾ ಇದ್ದಾರೆ, ಒಂದು
ಬದುಕನ್ನು ಕೊಡ್ತಾ ಇದ್ದಾರೆ. ಒಂದು ಚಲಿಸುವಂತೆ ಈಗ ನಾವು ಮಾತಾಡ್ತಾ ಇದೀವಿ ಅಂದ್ರೆ ದೇವರು ಅವತ್ತು ಆದಾಮನಲ್ಲಿ ಆ ಜೀವ ಶ್ವಾಸ ಊದಿದ ಕಾರಣ ನಾವು ಕಣ್ಣು ಒಂದು ಉದ್ದೇಶ, ದೇವರ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಈ ನನ್ನ ಮಕ್ಕಳನ್ನ ನಾನು ಸೃಷ್ಟಿ ಮಾಡ್ತೀನಿ, ಈ ಮಕ್ಕಳ ಮೂಲಕ ನನ್ನ ನಾಮ ಮಹಿಮೆ ಪಡಿಸ್ತಾರೆ, ಈ ಮಕ್ಕಳಿಗೆ ನಾನು ಕಣ್ಣು ಕೊಡ್ತಾ ಇದ್ದೀನಿ, ಆ ಕಣ್ಣಿನ ಮೂಲಕ ನನ್ನ ಮಾತುಗಳನ್ನು ಧ್ಯಾನ ಮಾಡ್ತಾರೆ, ನೋಡ್ತಾರೆ, ಓದ್ತಾರೆ, ಅನೇಕರಿಗೆ ತಿಳಿಸಲ್ಪಡ್ತಾರೆ ಅಂತೆ, ಅನೇಕರಿಗೆ ನನ್ನ ಮಾತುಗಳನ್ನು ಹೇಳ್ತಾರೆ ಅಂತ ನಮಗೆ ಬಾಯಿ ಕೊಟ್ಟಿದ್ದಾರೆ, ನಾಲಿಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅವ್ರು ನಮಗೆ ಕೈ ಕಾಲುಗಳು ಕೊಟ್ಟಿದ್ದಾರೆ. ಅನೇಕ ಸ್ಥಳಗಳಿಗೆ ಹೋಗ್ಲಿಕ್ಕೆ ನನ್ನ ಮಕ್ಕಳು ಹೋಗಿ ತನ್ನ ತನ್ನ ಬಗ್ಗೆ ತಿಳಿಸ್ತಾರೆ ಎಂಬ ಉದ್ದೇಶದಿಂದ ಅನಾದಿ ಕಾಲದ ದೇವರ ಸಂಕಲ್ಪ, ಅನಾದಿ ಕಾಲದ ಮನಸ್ಸಲ್ಲಿರ್ತಕ್ಕಂತ ಒಂದು ಇಷ್ಟವನ್ನು, ತನ್ನ ಚಿತ್ತವನ್ನು ಈ ಮನುಷ್ಯ ನೆರವೇರಿಸ್ತಾನೆಂಬ ಉದ್ದೇಶದಿಂದ. ಯಾಕೆಂತಂದ್ರೆ ನಾವು ಕಲ್ಪಾಂತರಗಳಿಂದ ದೇವರಲ್ಲಿದ್ದಂತ ನಾವು ಮನುಷ್ಯರೇ ಸಾಯಿರಿ ಎಂಬುದಾಗಿ, ಅಂದ್ರೆ ಒಂದು 60-70 ವರ್ಷಗಳ ಜೀವಿತ ಕಾಲ ಕೊಟ್ಟು ಈ ಭೂಲೋಕದಲ್ಲಿ ವಾಸ ಮಾಡಲು ಕೊಟ್ಟು ಬದುಕನ್ನು ಕೊಟ್ಟು ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಈ ಜೀವಿತದಲ್ಲಿ ಮತ್ತೆ ನಾವು ಮನುಷ್ಯರೇ ಸಾಯಿರಿ ಎಂದು ಪುನಃ ಮಣ್ಣಿಗೆ ಸೇರಿಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಮಾನವನ ರೂಪ ಬದಲಾಗುತ್ತಾ ಅಥವಾ ಕಾಣದೆ ಹೋಗುತ್ತಾ ಎಂಬ ಈ ಅಂಶದಲ್ಲಿ ಮನುಷ್ಯನ ಒಂದು ಕಾರ್ಯ ಏನು ಎಂಬುದಾಗಿ ನಾವು ನೋಡೋದಾದ್ರೆ ಪ್ರಿಯರೇ, ಅಂದ್ರೆ ನಾವು ರೂಪಾಂತರವಾಗ್ತೀವ ಅಥವಾ ಸಾಯ್ತೀವ, ಅಥವಾ ಈ ಮನುಷ್ಯ ಒಂದು ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ ಈ ಭೂಮಿ ಮೇಲೆ ಅಂತ ನೋಡುವಾಗ ಪ್ರಿಯರೇ, ಈ ಮನುಷ್ಯನ ದೇಹಕ್ಕೆ ಎಷ್ಟು ಅದ್ಭುತವಾಗಿ ಅತಿಶಯವಾಗಿ ದೇವರು ನಮ್ಮನ್ನು ಉಂಟು ಮಾಡಿದ್ದಾರೆ ಅಂತ ನಾವು ನೋಡುವುದಾದ್ರೆ ಪ್ರಿಯರೇ, ನಾವು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತ ಯೇಸುವಿನಲ್ಲಿ ಆರಿಸಿಕೊಂಡು ನಾವು ಹೇಗಿದ್ರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ನಿರ್ದೋಷಿಗಳು ಆಗಿರಬೇಕೆಂದು ಜಗದುತ್ಪತ್ತಿಗೆ ಮುಂಚೆ ಆತನ ನಾಮವನ್ನು ಪ್ರಖ್ಯಾತಿ ಪಡಿಸಬೇಕೆಂಬ ಉದ್ದೇಶದಿಂದ ಯೇಸು ಕ್ರಿಸ್ತರ ಮೂಲಕ ನಮ್ಮನ್ನು ಪುತ್ರರನ್ನಾಗಿ ಮಕ್ಕಳನ್ನಾಗಿ ಆತನು ಮೊದಲೇ ಭೂಮಿ ಆಕಾಶ ಉಂಟು ಮಾಡೋದಕ್ಕಿಂತ ಮುಂಚೆ ನಮ್ಮನ್ನ ಆರಿಸಿಕೊಂಡಿರುವಂತ ದೇವರಿಗೆ ನಾವು ಏನ್ ಮಾಡ್ತಾ ಇದೀವಿ ಎಂಬುದಾಗಿ ನಮ್ಮನ್ನು ನಾವು ಪರಿಶೋಧನೆ ಮಾಡ್ಕೋಬೇಕು. ಯಾಕೆಂದ್ರೆ ಮನುಷ್ಯನ ಒಂದು ಶರೀರ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಎಷ್ಟು ಅದು ಅವಶ್ಯಕತೆ ಇದೆ ಅಂದ್ರೆ, ಯಾವ್ದ್ರೆ ನಮ್ಮ ಶರೀರದಲ್ಲಿ ಒಂದು ಅವಯವ ಏನಾದ್ರೂ ಸ್ಕೀಣವಾದ್ರೆ ಅಂದ್ರೆ ಇಲ್ಲದೆ ಇದ್ರೆ ಅದಕ್ಕೆ ಅವ್ರಿಗೆ ಆಗುವಂತ ನೋವು ಯಾರಿಗೂ ಆಗಲ್ಲ ಪ್ರಿಯರೇ. ಯಾಕೆಂದ್ರೆ ಎಲ್ಲರಿಗೂ ಒಳ್ಳೆಯ ಅವಯವಗಳನ್ನು ಅಂಗಾಂಗಗಳನ್ನು ದೇವರು ಧಾರಾಳವಾಗಿ ಕೊಟ್ಟಿದ್ದಾರೆ. ಆದ್ರೆ ಇದರ ಮೂಲಕ ದೇವ್ರನ್ನ ನಾವು ಮಹಿಮೆ ಪಡಿಸ್ತಾ ಇದೀವಾ ಇಲ್ವಾ ಎಂಬುದಾಗಿ ನಾವು ಆಲೋಚನೆ ಮಾಡುವುದಾದ್ರೆ ಪ್ರಿಯರೇ, ನಾವು ಮನುಷ್ಯನ ಜೀವನ ಯಾವಾಗ ಯಾವ ಕ್ಷಣದಲ್ಲಿ ನಾವು ಈ ಭೂಮಿ ಮೇಲಿಂದ ತೆಗೆಯಲ್ಪಡ್ತದೋ ಗೊತ್ತಿಲ್ಲ ಪ್ರಿಯರೇ. ಅಂದ್ರೆ ನಮ್ಮ ಪ್ರಾಣ ಪಕ್ಷಿ ಯಾವಾಗ ಹಾರಿ ಹೋಗ್ತದೋ ಗೊತ್ತಿಲ್ಲ. ಯಾವ ರೀತಿ ನಾನಾ ವಿಧವಾಗಿ ಮರಣ ನಮ್ಮ ಮನುಷ್ಯನಿಗೆ ಸಂಭವಿಸ್ತದೆ. ಆದ್ರೆ ಒಂದು ಕೈ ಕಟ್ಟಾದ್ರು, ಒಂದು ಕಾಲು ಕಟ್ಟಾದ್ರು, ಕಣ್ಣು ಹೋದ್ರು ಅದನ್ನ ಯಾವುದೇ ಡಾಕ್ಟರ್ ಆಗಿರ್ಬೋದು, ಯಾರೇ ಆಗಿರ್ಲಿ, ಜೀವಂತವಾಗಿರುವಂತದ್ದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಪ್ಲಾಸ್ಟಿಕ್ದು ಅಥವಾ ರೆಡಿಮೇಡ್ ಕೃತಕವಾಗಿರುವಂತ ಒಂದು ಅವಯವನ ಕೊಡ್ತಾರೆ ಹೊರತು ನಮಗೆ ಜೀವ ಇರುವಂತದ್ದು ಕೊಡ್ಲಿಕ್ಕೆ ಬಹಳ ಕಷ್ಟ ಇದೆ ಪ್ರಿಯರೇ. ಆದ್ರಿಂದ ಇದೆಲ್ಲವನ್ನು ಯೋಚನೆ ಮಾಡಿಕೊಂಡು ದೇವರು ಕೊಟ್ಟಿರ್ತಕ್ಕಂಥ ಈ ಅಲ್ಪ ಕಾಲದಲ್ಲಿ ದೇವ್ರ ನಾಮವನ್ನು ನಾವು ಮಹಿಮೆ ಪಡಿಸಬೇಕು. ಯಾಕೆಂದ್ರೆ ನಾವು ಅನೇಕ ಸ್ಥಳದಲ್ಲಿ ನಾವು ಪ್ರಯಾಣಗಳಲ್ಲಿ ಇರುವಾಗ, ಬೆಂಗಳೂರು ಪ್ರಾಂತದಲ್ಲಿ ಒಂದು ತಾಯಿ ಒಂದು ಮಗಳನ್ನು ಸ್ಕೂಲ್ಗೆ ಕರೆದುಕೊಂಡು ಹೋಗುವಂತ ಸಮಯದಲ್ಲಿ ಪ್ರಿಯರೇ, ಸ್ಕೂಟರ್ ಅಲ್ಲಿ ಹಿಂದೆ ಕೊಂಡ್ಕೊಂಡು ಹೋಗುವಾಗ BMTC ಬಸ್ ಕೆಳಗಡೆ ತನ್ನ ಮಗಳು ಬಿದ್ದು ಆಕ್ಸಿಡೆಂಟ್ ಆಗಿ ಮಗಳು ಬಿದ್ದು 2 ಚಕ್ರದ ಕೆಳಗೆ ನುಚ್ಚುನೂರಾಗಿ ಸತ್ತು ಹೋಗ್ತಾರೆ. ಆ ಸಮಯ ಒಂದು ನಾನು ಕಣ್ಣಾರೆ ನೋಡಿದಂತ ಒಂದು ಘಟನೆ ಪ್ರಿಯರೇ. ಅದು ಆ ತಾಯಿ ಪಡುತ್ತಿರುವಂತ ವೇದನೆ, ಅಯ್ಯೋ ನನ್ನ ಮಗಳು ಇಷ್ಟು ಸುಂದರವಾಗಿದ್ದು, ಇಷ್ಟು ಅವಯವಗಳು ಇಷ್ಟು ಚೆನ್ನಾಗಿದ್ದಂತ ಮಗಳು ನನ್ನ ಕಣ್ಣು ಮುಂದೆ, ಆಕೆಯೇ ತನ್ನ ಮಗಳಿಗೆ ಎಲ್ಲ ಸ್ಕೂಲ್ಗೆ ಎಲ್ಲ ರೆಡಿ ಮಾಡಿ ಮೇಕಪ್ ಮಾಡಿ ಸ್ಕೂಲ್ ಬ್ಯಾಗು ಲಂಚ್ ಬ್ಯಾಗ್ ಎಲ್ಲ ತೆಗೆದುಕೊಂಡು ಹೋಗಿ ಸ್ಕೂಟರ್ ಕರ್ಕೊಂಡು ಹೋಗುವಂತ ಸಮಯದಲ್ಲಿ ಬೆಳಗಿನ ಜಾವ ಈ ರೀತಿ ಆಯ್ತಲ್ಲ ಅಂತ ಎಷ್ಟು ಆ ತಾಯಿಗೆ ಎಷ್ಟು ವೇದನೆ ಆಗಿರ್ತದೆ, ಎಷ್ಟು ದುಃಖ ಆಗಿರ್ತದೆ, ಎಷ್ಟು ಬಾಧೆ ಆಗಿರ್ತದೆ. ಇನ್ನು ಮುಂದೆ ನಾನು ನನ್ನ ಮಗಳನ್ನ ನೋಡಕ್ಕೆ ಆಗೋದಿಲ್ಲ. ಅಂದ್ರೆ ಮಣ್ಣಿಂದ ಮಾಡಿರ್ತಕ್ಕಂಥ ಈ ಘಟ ಮಣ್ಣಿನಲ್ಲಿ ಬೆರೆತು ಹೋಯ್ತು, ಮಣ್ಣಿನಲ್ಲಿ ಮಾಯವಾಯ್ತು ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದಂತ ಆ ತಾಯಿ ಎಷ್ಟು ದುಃಖ ಆಗಿರ್ತದೆ ಪ್ರೇರ. ಅದೇ ರೀತಿಯಾಗಿ ನಾವೆಲ್ಲರೂ ದೇವರ ಮಕ್ಕಳು ಪ್ರೇರ. ಧರ್ಮೋಪದೇಶ ಕಂಡ 14ನೇ ಅಧ್ಯಾಯ 1ನೇ ವಚನ ನೋಡುವುದಾದ್ರೆ, ಧರ್ಮೋಪದೇಶ ಕಂಡ 14:1. ನೀವು ನಿಮ್ಮ ದೇವರಾಗಿರುವ ಯೆಹೋವನ ಮಕ್ಕಳಾಗಿರುವುದರಿಂದ ಸತ್ಯಗೋಸ್ಕರ ನಾವು ಯಾರ ಮಕ್ಕಳಂತೆ? ಸಾಕ್ಷಾತ್ ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದ ಸಾಕ್ಷಾತ್ ದೇವರ ಮಕ್ಕಳು. ನೀವು ನಿಮ್ಮ ದೇವರಾಗಿರುವ ಯೆಹೋವನ ಮಕ್ಕಳಾಗಿರುವುದರಿಂದ, ಅಂದ್ರೆ ನಾವೆಲ್ಲರೂ ತನಗೆ ಮಕ್ಕಳು.
ಒಂದು ಮಕ್ಕಳು ನಾವು ಈ ರೀತಿಯಾಗಿ ಮಾಯವಾಗಿ ಹೋಗುವಾಗ ತಂದೆಗೆ ಎಷ್ಟು ದುಃಖ ಆಗ್ತದೆ ಪ್ರಿಯರೇ. ಒಂದು ತಾಯಿಗೆ ತನ್ನ ಮಗಳನ್ನು ಕಳೆದುಕೊಂಡಾಗ ಎಷ್ಟು ದುಃಖ ಆಗ್ತದೋ ಅದೇ ರೀತಿಯಾಗಿ ನಾವು ದೇವರ ಕಾರ್ಯಕ್ಕೆ ನಾವು ಬರದೇ ಇದ್ದಾಗ ದೇವರ ಮನಸ್ಸು ಕೂಡ ಅಷ್ಟು ನೋವು ಉಂಟಾಗ್ತದೆ, ದೇವರಿಗೆ ಅಷ್ಟು ಬಾಧೆ ಆಗ್ತದೆ ಪ್ರಿಯರೇ. ತನ್ನ ಕೈಗಳನ್ನು ನಿರ್ಮಿಸಿ ದೇವರು ಕೂಡ ಅಷ್ಟೇ ಬಾಧೆ ಆಗ್ತದೆ ಪ್ರಿಯರೇ. ಆದ್ರಿಂದ ಈ ದೇವರ ಮಾತಿಗೆ ಅವಿಧೇಯರಾದ್ರು ಯಾರು? ಆದಾಮನು ದೇವರ ಒಂದು ಉದ್ದೇಶ ನೆರವೇರಿಸಬೇಕೆಂಬುದಾಗಿ ಆದಾಮನು ಅವಳನ್ನು ಉಂಟು ಮಾಡುವಾಗ ದೇವರು ಈ ಏದೆನ್ ತೋಟನಲ್ಲಿ ಅವರು ಇರಿಸಿ, ನೀವು ಈ ಏದೆನ್ ತೋಟನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಫಲದ ಹಣ್ಣನ್ನು ನೀವು ತಿನ್ಬೋದು, ಆದ್ರೆ ಒಳ್ಳೆಯದರ ಕೆಟ್ಟದರ ಅರಸನ್ನು ಉಂಟು ಮಾಡುವಂತ ಈ ಮರದ ಹಣ್ಣು ಒಂದನ್ನು ಮಾತ್ರ ನೀವು ತಿನ್ಬಾರ್ದು ಅಂತ ಹೇಳುವಾಗ ಏನ್ ಮಾಡ್ತಾರೆ ಅವರು? ಆ ಒಂದು ಆಜ್ಞೆಯನ್ನ ಮೀರ್ತಾರೆ. ಯಾರೋ ಅವಳು ತಂದು ಆದಾಮನಿಗೆ ಕೊಡುವಾಗ ಆದಾಮನು ಚೆನ್ನಾಗಿದೆ ಅಂತ ಹೇಳಿ ಅದನ್ನ ತಿಂದು ದೇವರ ಆಜ್ಞೆಯನ್ನು ಮೀರ್ತಾರೆ. ಆ ತಿಂದ ದಿವಸ ನೀವು ಸಾಯ್ತೀರಂತ ದೇವರು ಒಂದು ಮಾತು ಕೊಟ್ಟಿರ್ತಾರೆ ಪ್ರಿಯರೇ. ಯಾರಿಗೆ? ಆದಾಮನಿಗೆ. ಯಾಕೆಂದ್ರೆ ಯಾಕೆ ದೇವರು ಆ ಮಾತು ಕೊಟ್ಟಿದ ತಕ್ಷಣ ಅವರು ಸಾಯಲಿಲ್ಲ ಅಂತಂದ್ರೆ, ಅವರು ಆತ್ಮಿಕವಾಗಿ ಶಾರೀರಿಕವಾಗಿ ಬದುಕಿದ್ರು, ಆದ್ರೆ ಆತ್ಮಿಕವಾಗಿ ಸತ್ರು ಎಂಬ ಒಂದು ಆಧಾರದ ಮೇಲೆ. ಅಂದ್ರೆ ಸತ್ತ ದಿವಸ ಅಂದ್ರೆ ಯಾಕೆ ಅವತ್ತು ಆದಾಮನನ್ನು ಮಣ್ಣಾಗಿ ಮಾಡಲಿಲ್ಲ ಅಂದ್ರೆ ಅಳಿದು ಹೋಗ್ಲಿಲ್ಲ ಅವರು? ಯಾಕೆಂದ್ರೆ ಹಣ್ಣನ್ನು ತಿಂದ ಮೇಲೆ ನೀವು ತಿಂದಿದ ತಕ್ಷಣ ನೀವು ಸಾಯ್ತೀರ ಎಂದು ದೇವರು ಆಜ್ಞೆ ಕೊಟ್ಟಿರ್ತಾರೆ, ಸತ್ತೋಗ್ತೀರ ಅಂತ ಹೇಳಿ. ಅವರು ಶಾರೀರಿಕವಾಗಿ ಸತ್ರು, ಆತ್ಮಿಕವಾಗಿ ಸತ್ತೋದ್ರು, ಶಾರೀರಿಕವಾಗಿ ಬದುಕಿದ್ರು ಪ್ರಿಯರೇ. ಯಾಕೆಂದ್ರೆ ತನ್ನ ಅನಾದಿ ಕಾಲದ ಸಂಕಲ್ಪ ದೇವರು ಆದಾಮನ ಮೂಲಕ ಅನೇಕ ಸಂತಾನಗಳು ಬರಬೇಕೆಂಬುದಾಗಿ ಉದ್ದೇಶದಿಂದ ಆದಾಮನನ್ನು ಇನ್ನೂ ಜೀವಂತವಾಗಿ ಬದುಕಿಸಿದ್ರು ಪ್ರಿಯರೇ. ಯಾಕೆಂತಂದ್ರೆ ಆತನ ಮೂಲಕ ಕಾಯಿನ ಸಂತತಿ, ನೋಹನ ಸಂತತಿ, ಸೇತು, ಯಾಪೇತು, ಇವರೆಲ್ಲರ ಕುಟುಂಬಗಳು ಬರಬೇಕು. ಇಸಾಕು, ಯಾಕೋಬು, ಯೇಸು ಕ್ರಿಸ್ತರು, ಇದು ಅನಾದಿ ಕಾಲದ ಸಂಕಲ್ಪ. ಇನ್ನು ಯಾಕೆ 930 ವರ್ಷಗಳು ಬದುಕಿದ್ರು ಆದಾಮನ ನೋಡುವಾಗ ನಾವು ಇನ್ನೂ ಬದುಕಿದ್ದೇವೆ ಅಂದ್ರೆ ದೇವರ ಮಕ್ಕಳಾದ ನಾವು ತಿಳ್ಕೊಳ್ಬೇಕು. ನಾವು ಇನ್ನೂ ಸತ್ತಿಲ್ಲ ಅಂದ್ರೆ ನಾವು ದೇವರನ್ನು ತಿಳಿದುಕೊಳ್ಳದಲೆ ಸುಮ್ಮನೆ ಜೀವಿಸ್ತಾ ಇದೀವಿ ಅಂದ್ರೆ ನಮ್ಮ ಪಿತೃಗಳು ಕೂಡ ಈ ದೇವರನ್ನು ತಿಳಿದುಕೊಂಡಿರ್ಲಿಲ್ಲ. ಅಂದ್ರೆ ನಮ್ಮ ತಂದೆ ತಾಯಿಗಳು, ಅವರ ತಾತಂದಿರು ಯಾರನ್ನು. ಆದ್ರೆ ನಾವು ಈ ತರಗಳಲ್ಲಿ, ಈ ಕಾಲದಲ್ಲಿ, ಈ ಕಾಲಘಟ್ಟದಲ್ಲಿ ನಾವು ಬರಬೇಕೆಂಬ ಉದ್ದೇಶದಿಂದ ಅವ್ರನ್ನೆಲ್ಲ ಕಾಪಾಡಿಕೊಂಡು, ಅವರಿಗೆ ಆರೋಗ್ಯ ಕೊಟ್ಟುಕೊಂಡು, ಅವ್ರನ್ನ ಬದುಕಿಸಿಕೊಂಡು ಈ ಸ್ಥಳದಲ್ಲಿ, ಈ ಒಂದು ಬೆಂಗಳೂರು ಪ್ರಾಂತದಲ್ಲಿ ನೀವು ಈ ದಿನಗಳಲ್ಲಿ ನೀವು ಬದುಕಬೇಕು, ಅನೇಕರಿಗೆ ನನ್ನ ಬಗ್ಗೆ ತಿಳಿಸಬೇಕು, ಅನೇಕರನ್ನು ದೇವರ ಕಡೆ ನಡೆಸಬೇಕು, ಅನೇಕರನ್ನು ಸತ್ಯ ಮಾರ್ಗದಲ್ಲಿ, ಜೀವ ಮಾರ್ಗದಲ್ಲಿ ನೀವು ನನಗೆ ಸಾಕ್ಷಿಯಾಗಿ ಇರಬೇಕೆಂಬ ಉದ್ದೇಶದಿಂದ ಇನ್ನು ನಮಗೆ ಜೀವವನ್ನು, ಬದುಕನ್ನು ಕೊಟ್ಟಿದ್ದಾರೆ ಪ್ರಿಯರೇ. ಯಾಕೆಂತಂದ್ರೆ ನಮಗೆ ಇನ್ನು ನಮ್ಮ ಸಾಕ್ಷಿಯಾಗಿ ದೇವರು ಈ ದಿನಗಳಲ್ಲಿ ನಿಲ್ಲಿಸಿದ್ದಾರೆ ಪ್ರಿಯರೇ. ಕೆಲವರು ಬದುಕ್ತಾ ಇದ್ದಾರೆ, ಎಲ್ಲರೂ ಹುಟ್ಟುತ್ತಾ ಇದ್ದಾರೆ, ನಾವು ಹುಟ್ಟುತ್ತಾ ಇದ್ದೀವಿ, ನಾವು ಬದುಕನ್ನು ಕಟ್ಕೊಂತ ಇದೀವಿ, ನಾವು ಒಂದು ಕೆಲಸ ಮಾಡ್ತಾ ಇದೀವಿ, ಆದ್ರೆ ದೇವರನ್ನ ಮರೆತು ಹೋಗ್ತಾ ಇದೀವಿ ಪ್ರಿಯರೇ. ನಮ್ಮ ಸ್ವಂತ ಕಾರ್ಯಗಳಲ್ಲಿ ನಾನಾಯ್ತು, ನನ್ನ ಕುಟುಂಬ ಆಯ್ತು, ನನ್ನ ಮಕ್ಕಳಾಯ್ತು, ನನ್ನ ಕೆಲಸ ಆಯ್ತು, ನನ್ನ ಒಂದು ವ್ಯವಸಾಯ, ನನ್ನ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ಈ ರೀತಿಯಾದ ಜೀವನವನ್ನು ಮುಗಿಸಿ ದೇವರನ್ನು ಮರೆತು ದೇವರಿಗೆ ದುಃಖವನ್ನು ಪಡಿಸುತ್ತಾ ಕಳೆದು ಹೋಗ್ತಾ ಇದ್ದಾರೆ ಪ್ರಿಯರೇ. ಯಾಕೆಂತಂದ್ರೆ ನಮಗೆ ಬಾಲ್ಯಾವಸ್ಥೆ ಕೊಟ್ಟಿದ್ದಾರೆ, ಯೌವನಾವಸ್ಥೆ ಕೊಟ್ಟಿದ್ದಾರೆ, ವೃದ್ಧಾಪ್ಯ ಕೊಟ್ಟಿದ್ದಾರೆ. ಅಂದ್ರೆ ಮುಪ್ಪಿನವರೆಗೂ ಹೊರುತ್ತಿರುವಂತವ್ರು ಯಾರು ಅಂತಂದ್ರೆ ದೇವರೇ ನಮ್ಮನ್ನು ಆತನು ಹೊರುತ್ತಾ ಇರುವುದರಿಂದ ನಮಗೆ ಮುಪ್ಪಿನ ಪ್ರಾಯ ಬಂದಿದೆ ಪ್ರಿಯರೇ. ಆತನು ಹೊರುತ್ತಾ ಇದ್ರಿಂದ ನಮಗೆ ಯೌವನ ಪ್ರಾಯ ಬಂದಿದೆ ಪ್ರಿಯರೇ. ದೇವರು ನಮ್ಮನ್ನ ಪ್ರತಿ ಕ್ಷಣ ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ದೇವರು ಕೊಟ್ಟಿರ್ತಕ್ಕಂಥ ಗಾಳಿ, ನೀರು, ಆಹಾರ ಪ್ರತಿಯೊಂದು ನಾವು ಸೇವನೆ ಮಾಡಿ ಆತನನ್ನು ಘನಪಡಿಸದಲೆ ನಮ್ಮ ಸ್ವಂತ ಕಾರ್ಯಗಳಲ್ಲೇ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದೀವಿ ಪ್ರಿಯರೇ. ಕೆಲವರು 10ರಿಂದ ನಾವು ಪ್ರತಿ ಮನುಷ್ಯನು ಹುಟ್ಟುತ್ತಾ ಇದ್ದಾರೆ, ಆದ್ರೆ ಪ್ರಾಥಮಿಕ ಪಾಠಶಾಲೆ ಅಂದ್ರೆ ಓದ್ತಾ ಇದ್ದಾರೆ, ಆಮೇಲೆ ಮಿಡ್ಲ್ ಸ್ಕೂಲ್, ಹೈಸ್ಕೂಲು, ಆಮೇಲೆ ಕಾಲೇಜು, ಆಮೇಲೆ ಡಿಗ್ರಿಗಳು, ಈ ರೀತಿಯಾದ ಓದ್ಬಿಟ್ಟು ಆಮೇಲೆ ಉದ್ಯೋಗ, ಆಮೇಲೆ ಮದುವೆ, ಆಮೇಲೆ ಮಕ್ಕಳು, ಈ ರೀತಿಯಾದ ಕಾರ್ಯದಲ್ಲಿ ಮನುಷ್ಯನ ತೊಡಗಿದ್ದಾನೆ ಹೊರತು ಮತ್ತೆ ಅವರಿಗೆ ಅವರ ಮಕ್ಕಳು ಈ ರೀತಿಯಾಗಿ ತಮ್ಮ ಜೀವಿತವನ್ನು ವ್ಯರ್ಥ ಮಾಡಿಕೊಂಡು ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಅನೇಕರು ಇದೇ ಕೆಲಸದಲ್ಲಿ ನಿರತರಾಗಿದ್ದಾರೆ. ನಾವು ನೋಡ್ತಾ ಇದೀವಲ್ಲ ಪ್ರಿಯರೇ. ಯಾಕೆ ದೇವರನ್ನು ಕಂಡುಕೊಳ್ತಾ ಇಲ್ಲ ಅಂದ್ರೆ ಬೆಳೆಯು ಬಹಳ ಸ್ವಲ್ಪ, ಕೆಲಸದವರು ಸ್ವಲ್ಪ, ಅಂದ್ರೆ ನಾವು ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ಪ್ರಿಯರೇ. ದೇವರ ಬಗ್ಗೆ ಅನೇಕರಿಗೆ ತಿಳಿಸ್ತಾ ಇಲ್ಲ, ಅನೇಕರಿಗೆ ದೇವರ ಕಡೆಗೆ ನಾವು ನಡೆಸ್ತಾ ಇಲ್ಲ. ಅದೇ ರೀತಿಯಾಗಿ ಯಾಕೆಂದ್ರೆ ಅನೇಕರು ದೇವರನ್ನು ತಿಳಿಯದೆ ತಮ್ಮ ಜೀವಿತಗಳನ್ನು, ತನ್ನ ರೂಪಗಳನ್ನು ಅಳಿಸಿಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ
ಯಾಕೆಂದ್ರೆ ಯೇಸು ಕ್ರಿಸ್ತರು ಕೂಡ ಭೂಮಿ ಮೇಲೆ ಜನ್ಮವಾಗಿ ಬರ್ತಾರೆ, ಮಾನವ ರೂಪ ಧರಿಸಿ ಬರ್ತಾರೆ ಪ್ರೇರೆ. ಅವರು ಏನಾದ್ರು ಅವರು ಬಂದ್ರು, ದೇವರ ಚಿತ್ತ ಏನೆಂದು ತಿಳಿದುಕೊಂಡು ದೇವರ ಚಿತ್ತವನ್ನು ನೆರವೇರಿಸಿದ್ರು, ದೇವರ ಸಂಕಲ್ಪವನ್ನು ನೆರವೇರಿಸಿದ್ರು. ಪ್ರತಿ ಮನುಷ್ಯರ ಪಾಪಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ಸಮಾಧಿ ಮಾಡಲ್ಪಟ್ರು. ಆದ್ರೆ ಅವರು ಸಮಾಧಿ ಅಲ್ಲಿ ಅವರು ಇರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅವರ ಶರೀರ ಆದ್ರೆ ರೂಪಾಂತರಿಸಲ್ಪಡ್ತು, ಅಂದ್ರೆ ಎತ್ತಲ್ಪಟ್ರು. ಆದ್ರೆ ನಾವು ನೋಡ್ತೀವಿ ಅಲ್ಲ ಪ್ರಿಯರೇ, ಅವರು ಮರಣವನ್ನು ಅವ್ರನ್ನ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ದೇವರ ಚಿತ್ತವನ್ನು ನೆರವೇರಿಸಿದ ಕಾರಣ, ದೇವರ ಒಂದು ಸಂಕಲ್ಪ ನೆರವೇರಿಸಿದ ಕಾರಣ, ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡ ಕಾರಣ, ದೇವರ ಉದ್ದೇಶಗಳೆಲ್ಲ ನೆರವೇರಿಸಿದ ಕಾರಣ ಮರಣ ಕೂಡ ಆತನನ್ನು ಹಿಡಿದುಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಮರಣವನ್ನು ಜಯಿಸಿ ಬಂದಂತ ಯೇಸು ಕ್ರಿಸ್ತರು ಭೂಮಿ ಮೇಲೆ ಬಂದು ನಮಗೆ ಒಂದು ಮಾದರಿಯನ್ನು ತೋರಿಸಿ ಹೋಗಿದ್ದಾರೆ ಪ್ರೇರೆ. ಅದೇ ರೀತಿಯಾಗಿ ದೇವರು ನಂಬಿರ್ತಕ್ಕಂಥ ನಾವು ಕೂಡ ಯಾಕೆ ಆ ರೀತಿ ಆಗ್ಬಾರ್ದು ಅನ್ನೋದು ಪ್ರೇರೆ. ಯಾಕೆಂತಂದ್ರೆ ನಾವು ದೇವರನ್ನು ನಂಬಿರ್ತಕ್ಕಂಥವ್ರು ನಾವು ಯಾವಾಗ ನಾವು ಲೋಕದ ಆಸೆಗಳು, ಇಚ್ಛೆಗಳು, ಶರೀರದ ಆಸೆ, ಕೋರಿಕೆಗಳನ್ನು ನೆರವೇರಿಸಬೇಕೆಂಬ ಉದ್ದೇಶದಲ್ಲಿ ನಾವು ಈ ರೀತಿ ಜೀವನ ಮಾಡಿದ್ರೆ ನಮಗೆ ಅದು ಆ ಒಂದು ರೂಪಾಂತರ ನಮಗೆ ಬರಲ್ಲ ಪ್ರೇರೆ. ಯಾಕೆಂದ್ರೆ ನಮ್ಮ ಶರೀರವನ್ನ ನಾವೇ ಮಣ್ಣಲ್ಲಿ ಬೆರೆತು ಹೋಗ್ತದೆ. ನಮ್ಮ ಕೈಯಿಂದ ನಾವೇ ಅದನ್ನ ಹಾಳು ಮಾಡ್ಕೊಂತೀವಿ. ಆದ್ರೆ ದೇವ್ರು ಕೊಟ್ಟಿರ್ತಕ್ಕಂಥ ಜೀವಿತ ಕರೆಕ್ಟ್ ಆಗಿ ನಾವು ಅರ್ಥ ಮಾಡಿಕೊಂಡು ಜೀವಿಸುವುದಾದ್ರೆ, ಯೇಸು ಕ್ರಿಸ್ತರ ಒಂದು ಮಾದರಿ ಜೀವಿತವನ್ನು ನಾವು ಅರ್ಥ ಮಾಡಿಕೊಳ್ಳುವುದಾದ್ರೆ ಪ್ರಿಯರೇ, ನಾವು ಕೂಡ ಒಂದಲ್ಲ ಒಂದು ದಿವಸ ದೇವರ ಒಂದು ಒಂದು ರೂಪಾಂತರದಲ್ಲಿ ನಾವು ಸೇರಲ್ಪಡ್ತೀವಿ ಪ್ರಿಯರೇ. ಒಂದು ನಂಬಿಕೆಯಲ್ಲಿ ನಾವು ನೋಡುವುದಾದ್ರೆ ಪ್ರಿಯರೇ, ಈ ಲೋಕದಲ್ಲಿ ಅನೇಕರು ಇದೇ ಕೆಲಸ ಮಾಡ್ತಾ ಇದ್ದಾರೆ. ಏನಂತ, ತಾನಾಯ್ತು, ತನ್ನ ಮಕ್ಕಳಾಯ್ತು, ಕುಟುಂಬ ಆಯ್ತು, ಈ ರೀತಿ ಜೀವನ ಮಾಡಿ ತನ್ನ ಜೀವಿತವನ್ನು ವ್ಯರ್ಥ ಮಾಡಿಕೊಂಡು ದೇವರಿಗಾಗಿ ಕೆಲವರು ದೇವರೇ ಇಲ್ಲ ಅಂತಾರೆ, ಕೆಲವರು ಬೇರೆ ಬೇರೆ ವಿಧದಲ್ಲಿ ದೇವರನ್ನ ಆರಾಧನೆ ಮಾಡ್ತಾರೆ. ಸತ್ಯವಾದಂತ ದೇವರು ಯಾರು, ನಿಜವಾದಂತ ದೇವರು ಯಾರು, ನಮ್ಮನ್ನು ಈ ರೀತಿ ನಡೆಸುವಂತ ದೇವ್ರು ಯಾರು ಎಂಬುದಾಗಿ ಅರಿವಿಲ್ಲದಲ್ಲೇ ಏನ್ ಮಾಡ್ತಾ ಇದಾರೆ ಪ್ರಿಯರೇ, ತನ್ನ ಬದುಕುಗಳನ್ನು ಮಣ್ಣಿನಲ್ಲಿ ಮಾಯ ಮಾಡ್ಕೊಳ್ತಾ ಇದಾರೆ. ಅಂದ್ರೆ ಮಣ್ಣಿನಲ್ಲಿ ಅಲ್ಲಿಗೆ ಅವರ ಜೀವಿತ ಚರಿತ್ರೆ ಮುಗಿದು ಹೋಗ್ತದೆ. ಎಷ್ಟೋ ಆತ್ಮಗಳು, ಎಷ್ಟೋ ಜನರ ಒಂದು ನಮ್ಮ ಪೂರ್ವಿಕರು ಇಷ್ಟು ವರ್ಷಗಳು ಯಾರೆಲ್ಲ ಬದುಕ್ತಾ ಇದಾರೆ, ಭೂಮಿ ಮೇಲೆ ಹುಟ್ಟುತ್ತಾ ಇದ್ದಾರೆ. ಅದರ ಉದ್ದೇಶ ಏನು, ಅದರ ಹಿನ್ನೆಲೆ ಏನು, ಅಥವಾ ದೇವರ ಸಂಕಲ್ಪ ಏನು, ದೇವರ ಉದ್ದೇಶಗಳೇನು, ಆತನ ಅನಾದಿ ಕಾಲದ ಒಂದು ಸಂಕಲ್ಪಗಳೇನು ಎಂದು ಗೊತ್ತಿಲ್ದಲೆ ತನ್ನ ಜೀವಿತವನ್ನು ಹಾಳು ಮಾಡಿಕೊಂಡು ಈ ಭೂಮಿಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಪ್ರಿಯ. ಅನೇಕ ವಿಧದಲ್ಲಿ, ಅನೇಕ ರೋಗದಲ್ಲಿ, ಬಾಧೆಯಲ್ಲಿ, ಕಷ್ಟದಲ್ಲಿ, ಸಾಲದಲ್ಲಿ ತನ್ನ ಜೀವಿತಗಳನ್ನು ಹಾಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ನಿಜವಾಗಿ ಸತ್ಯವನ್ನು ಅರಿತಂತವ್ರು ನಾವು ಯಾವ ರೀತಿ ಜೀವಿಸಬೇಕೆಂಬುದಾಗಿ ಸತ್ಯವೇದದಲ್ಲಿ ಅನೇಕರ ದೇವರ ಸೇವಕರ ಒಂದು ಜೀವಿತಗಳನ್ನು ನಾವು ಪಾಠವಾಗಿ ಕೊಟ್ಟಿದ್ದಾರೆ. ಅನೇಕರ ಒಂದು ಅವರ ಸಾಕ್ಷಿಯನ್ನು ನಾವು ಮುಂದೆ ಇಟ್ಟಿದ್ದಾರೆ. ನಾವು ಸತ್ಯವೇದದಲ್ಲಿ ನೋಡುವುದಾದ್ರೆ ಒಂದು ಕುಟುಂಬ ಇದೆ ಪ್ರಿಯರೇ, ಆ ಕುಟುಂಬ ದೇವರಿಗೆ ಏನೆಲ್ಲ ಮಾಡ್ತು ಎಂಬುದಾಗಿ ನಾವು ನೋಡುವುದಾದ ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 13ನೇ ವಚನ. ಹೌದಾನ ಪ್ರಿಯ? ಇಬ್ರಿಯರಿಗೆ ಬರೆದ ಪತ್ರಿಕೆ 11:13ನೇ ವಚನ. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯಲ್ಲಿ ಪರದೇಶದವರು, ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದಲೇ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು, ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡು ಇಂಥ ಮಾತುಗಳನ್ನಾಡು ತಾವು ಸ್ವದೇಶವನ್ನು ಹುಡುಕುವುದು. ಇಲ್ಲಿ ನಾವು ವಾಕ್ಯದಲ್ಲಿ ನೋಡ್ತೀವಿ, ಇವರೆಲ್ಲರೂ ಅಂದ್ರೆ ಮೇಲೆ 10ನೇ ವಚನ ನಾವು ನೋಡೋದಾದ್ರೆ ಪ್ರಿಯರೇ, ಈಸಾಕು, ಯಾಕೋಬು. 10ನೇ ವಚನ ಓದೋಣ ಪ್ರಿಯರೇ. ಯಾಕಂದರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಯಾವ್ದನ್ನ ಎದುರು ನೋಡ್ತಾ ಇದ್ರು ಅಂದ್ರೆ ಪ್ರಿಯರವರು, ನಿತ್ಯ ಜೀವವನ್ನು, ನಾವು ಪರದೇಶಕ್ಕೆ ಹೋಗ್ತೀವಿ, ನಾವು ಈ ಭೂಮಿ ಮೇಲೆ ಸ್ವಲ್ಪ ದಿವಸ ದೇವರು ಬದುಕನ್ನು ಕೊಟ್ಟಿದ್ದಾರೆ, ಆ ಬದುಕನ್ನು ನಾವು ಯಥಾರ್ಥವಂತರಾಗಿ, ಪರಿಶುದ್ಧರಾಗಿ, ನೀತಿವಂತರಾಗಿ ನಾವು ಜೀವಿಸಿ ನಾವು ದೇವರಿರುವಂತ ಪಟ್ಟಣಕ್ಕೆ ಸೇರಬೇಕೆಂಬುದಾಗಿ ಎದುರು ನೋಡ್ತಾ ಇದ್ರಂತೆ. ದೇವರು ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ನಮ್ಗೆ ಏನ್ ಹೇಳಿದ್ರೆ, ನಮ್ಗೆ ನೀವು ಪರಿಶುದ್ಧರಾಗಿ ಜೀವಿಸಿದರೆ ನಿಮ್ಗೆ ಒಂದು ಪರಲೋಕ ಕೊಡ್ತೀನಿ, ನಿಮ್ಗೆ ನನ್ನ ಬಳಿ ನನ್ನ ಸಿಂಹಾಸನ ಕೊಡ್ತೀನಿ, ನಿಮ್ಗೆ ಒಂದು ಮಹಿಮೆ ಕೊಡ್ತೀನಿ, ಕಿರೀಟವನ್ನು ಧರಿಸ್ತೀನಿ ಎಂಬ ವಾಗ್ದಾನ ಮಾಡಿದಂತ ದೇವರು ಅದನ್ನು ಕೊಡ್ತಾರೆ ಎಂಬ ಉದ್ದೇಶದಲ್ಲಿ ಏನ್ ಮಾಡಿದ್ರು, ಅಬ್ರಹಾಮು, ಈಸಾಕು, ಯಾಕೋಬರು
ಇವು ಮೂರು ಒಂದು ಕುಟುಂಬ. ಈ ಕುಟುಂಬ ದೇವ್ರನ್ನ ಹೇಗೆಲ್ಲ ಮಹಿಮೆ ಪಡಿಸ್ತು ಎಂಬುದಾಗಿ. ಯಾಕೆಂದ್ರೆ ಅವರಿಗೆ ಮನಸ್ಸು ಪ್ರಕಾರ ಜೀವಿಸಬಹುದಾಗಿತ್ತು. ಆದ್ರೆ ದೇವರು ಕೊಟ್ಟಿರ್ತಕ್ಕಂಥ ವಾಗ್ದಾನವನ್ನು ಬಿಗಿಯಾಗಿ ಹಿಡಿದುಕೊಂಡ್ರು ಪ್ರಿಯರೇ. ಅವರು ಏನ್ ಮಾಡಿದ್ರು ಅಂದ್ರೆ ಇವರೆಲ್ಲರ ವಾಗ್ದಾನವನ್ನು ಫಲವನ್ನು ಹೊಂದುವ ದೂರದಿಂದಲೇ ಗಮನಿಸ್ತಾ ಇದ್ದಾರೆ. ಅಂದ್ರೆ ಈಗ ಎಷ್ಟೋ ವರ್ಷಗಳಾಗಿದೆ ಆದಾಮ ಅವರವರ ಅಬ್ರಹಾಂ, ಇಸಾಕು, ಯಾಕೋಬರ ಅವರ ಜೀವಿತಗಳನ್ನು ಸ್ಥಿರಪಡಿಸಿ ಪರದೇಶದಲ್ಲಿ ಇದ್ದಾರೆ ಪ್ರಿಯರೇ. ಈ ಯೇಸು ಕ್ರಿಸ್ತರ ಮೂಲಕನೇ ನಾವು ದೇವರ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದಾಗಿ. ಈ ಅವರ ಒಂದು ನಂಬಿಕೆ, ಅವರ ವಿಶ್ವಾಸ, ನಾವು ಅವರ ಮಾದರಿಯನ್ನು ಅನುಸರಿಸಬೇಕೆಂದು. ಯಾಕೆಂದ್ರೆ ದೇವರು, ತಂದೆಯಾದ ದೇವರು, ನಾನು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂಬುದಾಗಿ ಪ್ರಕಟಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತರು ಕೂಡ ಆ ಒಂದು ಅವರ ಒಂದು ಸಂತತಿಯ ಕೈಯನ್ನು ಹಿಡಿದಿದ್ದಾರೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೀವಿ ಪ್ರಿಯರೇ. ಆ ಒಂದು ಅಬ್ರಹಾಂ, ಇಸಾಕ್, ಯಾಕೋಬರ ಒಂದು ಸ್ವಭಾವವನ್ನು ಧರಿಸಿಕೊಂಡ್ರು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವುದಾದ್ರೆ ಪ್ರಿಯರೇ, ಅದೇ ಇಬ್ರಿಯರ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನ. ಹೌದು ನೋಡ್ರಿ, 2ನೇ ಅಧ್ಯಾಯ ಅಂಕಲ್. 2ನೇ ಅಧ್ಯಾಯ 16ನೇ ವಚನ. ಆತನು ದೇವದೂತರನ್ನು ಹಿಡಿದನೆಂದು ಬರೆದಿಲ್ಲ, ಅಬ್ರಹಾಮನ ಸಂತತಿಯನ್ನು ಕೈ ಹಿಡಿದಿದ್ದಾನಷ್ಟೇ. ನೋಡಿ ಪ್ರಿಯರೇ, ತಂದೆಯಾದ ದೇವರು, ನಾನು ಅಬ್ರಹಾಮನು ನನ್ನ ಸ್ನೇಹಿತನೆಂಬುದಾಗಿ ಪರಿಚಯ ಮಾಡ್ಕೊಳ್ತಾರೆ. ಅಬ್ರಹಾಮನು ನನ್ನ ಸ್ನೇಹಿತನು, ಫ್ರೆಂಡ್ ತರ. ಅಬ್ರಹಾಮನ ದೇವರು ನಾನು, ಈಸಾಕನು ಕೂಡ 100ರಷ್ಟು ಬೀಜ ಬಿತ್ತಿ ತನ್ನ ಫಲವನ್ನು ಕೊಯ್ತಾ ಇದ್ರು ಎಂಬುದಾಗಿ. ಅಂದ್ರೆ ಆತನು ಎಲ್ಲಿ ಏನೇ ಮಾಡಿದ್ರು ಕೂಡ, ಕೆಲಸ ಕಾರ್ಯಗಳು ಮಾಡಿದ್ರು, ದೇವರಿಗೆ ಒಂದು ಯಜ್ಞವನ್ನು ಸಮರ್ಪಿಸಿ ಒಂದು ಆರಾಧನೆಯನ್ನು ಸ್ಥಳವನ್ನು ಸಿದ್ಧ ಮಾಡಿ ಅಲ್ಲಿ ದೇವರನ್ನ ಘನಪಡಿಸ್ತಿದ್ರು, ಆರಾಧಿಸ್ತಿದ್ರು, ದೇವರನ್ನ ಮಹಿಮೆ ಪಡಿಸಿದ್ರು ಭೂಮಿ ಮೇಲೆ. ಅದೇ ರೀತಿಯಾಗಿ ಯಾಕೋಬನು ಕೂಡ, ಯಾಕೋಬನ್ ಬಗ್ಗೆ ನಾವು ತಿಳಿದಿರೋದಾದ್ರೆ ಯಾಕೋಬನು ಒಂದು ಮೋಸಗಾರ ಅಂತ ನಾವು ತಿಳ್ಕೊಂಡಿರಬಹುದು. ಆದ್ರೆ ದೇವರ ದೃಷ್ಟಿ ಬೇರೆ, ಮನುಷ್ಯ ದೃಷ್ಟಿ ಬೇರೆ ಪ್ರಿಯರೇ. ಯಾಕೋಬನು ತನ್ನ ಅಣ್ಣನನ್ನು ಮೋಸ ಮಾಡಿದನು, ತನ್ನ ಮಾವನನ್ನು ಮೋಸ ಮಾಡಿದನು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಆದ್ರೆ ದೇವರು ಹೇಳುವಂತ ಯಾಕೋಬನ ಬಗ್ಗೆ ದೇವರು ಹೇಳುವಂತ ಮಾತು ನೋಡೋದಾದ್ರೆ ಪ್ರಿಯರೇ, ಇಲ್ಲಿ ಯೇಸು ಕ್ರಿಸ್ತರು ದೇವದೂತರ ಕೈಯನ್ನು ಹಿಡಿಯಲಿಲ್ಲ, ಅಬ್ರಹಾಮನ ಸಂತತಿಯೇ ಕೈ ಹಿಡಿದಿದ್ದಾನಷ್ಟೇ. ಅಲ್ಲಿ ಪುಟ್ನೋಟಲ್ಲಿ ನೋಡುವುದಾದ್ರೆ ಅವರ ಸ್ವಭಾವವನ್ನು ಧರಿಸಿಕೊಂಡನು ಎಂಬುದಾಗಿ ಇದೆ ಪ್ರಿಯರೇ. ಯೇಸು ಕ್ರಿಸ್ತರು ಯಾಕೆ ದೇವದೂತರು ಅಂದ್ರೆ ಬಲಶಾಲಿಗಳು ಅಂತ ದೇವದೂತರ ಸ್ವಭಾವವನ್ನು ದೇವದೂತ ಹಿಡಿದನೆಂದು ಬರೆದಿಲ್ಲ, ಅಬ್ರಹಾಮನ ಸಂತತಿ ಕೈಯನ್ನು ಹಿಡಿದಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೀವಿ. ಅಬ್ರಹಾಮನ ಸಂತತಿ ನಂಬಿಕೆಯುಳ್ಳ ಸಂತತಿ. ಆತನು ದೇವರ ಮೇಲೆ ಇಡ್ತಕ್ಕಂಥ ಪ್ರೀತಿ, ಆತನ ಭಕ್ತಿ, ಆತನ ತ್ಯಾಗ, ಆತನ ಸಮರ್ಪಣೆ ದೇವರಿಗೆ ಇಷ್ಟ ಆಯ್ತು ಪ್ರಿಯರೇ. ಅದಕ್ಕೆ ಅಬ್ರಹಾಮನು ದೇವರಿಗೆ ಸ್ನೇಹಿತನಾತನು ಎಂಬುದಾಗಿ ನಾವು ವಾಕ್ಯಗಳಲ್ಲಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಯೇಸು ಕ್ರಿಸ್ತರು, ಆತನು ಅಂದ್ರೆ ಮೇಲೆ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಅದನ್ನು ಓದ್ಕೊಂತ ಬರ್ತಾನೆ. ಆತನು ಯಾರಂತ ನಾವು ನೋಡಿದ್ರೆ, ಆತನು ದೇವದೂತರನ್ನು ಹಿಡಿದವನೆಂದು ಬರೆದಿಲ್ಲ, ಅಬ್ರಹಾಮನ ಸಂತತಿಯನ್ನು ಕೈ ಹಿಡಿದಿದ್ದಾನಷ್ಟೇ. ಅಬ್ರಹಾಮನ ಸಂತತಿ ಯಾರು? ಈಸಾಕನ ಮಕ್ಕಳು, ಈಸಾಕನ ಮಗ ಯಾಕೋಬನ ಸಂತತಿ ಇಸ್ರೇಲರು ಎಲ್ಲರೂ ಕೂಡ ಅಬ್ರಹಾಮನ ಸಂತತಿ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೀವಲ್ಲ ಪ್ರಿಯ. ಅದೇ ರೀತಿಯಾಗಿ ಈ ಯಾಕೋಬನನು ನಾವು ತಿಳಿದುಕೊಂಡಿರುವುದೇನೋ, ಅವನು ಮೋಸಗಾರ, ವಂಚಗಾರ, ಮಹಾನಗರದಲ್ಲಿ ಮಾಯಗಾರ ಎಂಬುದಾಗಿ ನಾವು ತಿಳ್ಕೊಂಡಿದೀವಿ. ಆದ್ರೆ ದೇವರು ಯಾಕೋಬನಲ್ಲಿ ಒಂದು ಉತ್ತಮವಾದಂತದ್ದನ್ನು ನೋಡ್ತಾನೆ ಪ್ರಿಯರೇ. ಎಲ್ಲಿ ನೋಡ್ತೀವಿ ಅಂದ್ರೆ, ಯಾಕೋಬನ ಒಂದು ಜೀವಿತವನ್ನು ನಾವು ನೋಡುವುದಾದ್ರೆ, ಆತನು ಮಾಡುತ್ತಿರುವಂತ ಕಾರ್ಯಗಳನ್ನು ನೋಡುವುದಾದ್ರೆ ಪ್ರಿಯರೇ, ಆದಿಕಾಂಡ 33ನೇ ಅಧ್ಯಾಯ, ಆದಿಕಾಂಡ 33 18ನೇ ವಚನ. ಯಾಕೋಬನು ಪದ್ದನರಾಮಿನಿಂದ ಬಂದ ಮೇಲೆ ಕಾನಾನ್ ದೇಶದ ಶೆಕೆಮ್ ಪಟ್ಟಣಕ್ಕೆ ಸುರಕ್ಷಿತವಾಗಿ ಸೇರಿದನು. ಆ ಊರಿನ ಮುಂದೆ ತನ್ನ ಗುಡಾರವನ್ನು ಹಾಕಿಸಿಕೊಂಡನು. ಅವನು ತನ್ನ ಗುಡಾರಗಳನ್ನು ಹಾಕಿಸಿದ ಭೂಮಿಯನ್ನು ಆಮೋರನ ಮಕ್ಕಳಿಗೆ 100 ವರಹ ಕೊಟ್ಟು ಅವರಿಂದ ಕೊಂಡುಕೊಂಡನು. ಆಮೋರನು ಮುಂದೆ ಅಲ್ಲಿ ಯಾಕೋಬನು ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಎಲೆಲೋಹೆ ಇಸ್ರಾಯೇಲ್ ಎಂದು ಹೆಸರಿಟ್ಟನು. ಸಾಕು ಪ್ರಿಯರೇ. ಇಲ್ಲಿ ಯಾಕೋಬನು ಏನ್ ಮಾಡಿದನಂತ ನೋಡುವುದಾದ್ರೆ ಪ್ರಿಯರೇ, ಅವರು ಒಂದು ಸ್ಥಳದಲ್ಲಿ ಇರ್ತಾ ಇಲ್ಲ, ಅಲ್ಲಿ ಕೂಡ ಅವ್ರಿಗೆ ಒಂದು ದೇಶನೇ ಇತ್ತು. ಆದರೂ ಕೂಡ ಅವರು ದೇವರನ್ನು ಮಹಿಮೆ ಪಡಿಸಬೇಕೆಂಬ ಉದ್ದೇಶ ಅವರ ಮನಸ್ಸಲ್ಲಿ ಇದ್ದಿದ್ದ ಕಾರಣ ಯಾಕೋಬನು ಪೆದ್ದಾರಾಮಿನಿಂದ ಬಂದು
ಮೇಲೆ ಕಾನಾನ್ ದೇಶದ ಶೆಕೆಮ್ ಪಟ್ಟಣಕ್ಕೆ ಸುರಕ್ಷಿತವಾಗಿ ಸೇರಿದನು. ಅಲ್ಲಿ ಒಂದೊಂದು ರಾಜ್ಯದಲ್ಲಿ ನಾನು ಒಂದೊಂದು ಊರುಗಳನ್ನು ಪ್ರದೇಶಗಳನ್ನು ತಿರುಗುತ್ತಾ ಶೆಕೆಮ್ ಪಟ್ಟಣದ ಸುರಕ್ಷಿತವಾಗಿ ಅಲ್ಲಿ ಸೇರಿದನು. ಆ ಊರಿನ ಮುಂದೆ ಇಲ್ಲಿ ನಾವು ಗಮನ ಕೊಟ್ಟು ಕೇಳಬೇಕಾದಂತದ್ದು ಪ್ರಿಯರೇ, ಆ ಊರಿನ ಮುಂದೆ ತನ್ನ ಗುಡಾರಗಳನ್ನು ಹಾಕಿಸಿಕೊಂಡು, ಅಂದ್ರೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ದೇವರಿಗೆ ಯಜ್ಞಗಳನ್ನು ಸಮರ್ಪಿಸ್ತಾ ಇದ್ರು, ದೇವ್ರನ್ನ ಘನಪಡಿಸಿದ್ರು. ಆ ಊರಿನ ಮುಂದೆ ತನ್ನ ಗುಡಾರ ಹಾಕಿದ್ರು ಅಂದ್ರೆ ಅಲ್ಲಿ ದೇವರ ನಾಮವನ್ನು ಮಹಿಮೆ ಪಡಿಸುವಂತದ್ದು ಎಂಬುದಾಗಿ ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ. ಆ ಊರಿನ ಮುಂದಗಡೆ ಅಂದ್ರೆ ನಮ್ಗೆ ಒಂದು ಸ್ವಾಗತ ಬಾಗಿಲಂತ ಪ್ರತಿಯೊಂದು ಗ್ರಾಮಕ್ಕೂ ಇರ್ತದಲ್ಲ ಪ್ರಿಯರೇ, ಅಂತ ಸ್ಥಳದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಯಾಕೋಬನು ಒಂದು ಗುಡಾರವನ್ನು ಹಾಕಿಕೊಂಡು ಅವನು ತನ್ನ ಗುಡಾರವನ್ನು ಹಾಕಿದ ಭೂಮಿಯನ್ನು ಆಮೋರನ ಮಕ್ಕಳಿಗೆ ಕೊಟ್ಟು ಅವರಿಂದ ಕೊಂಡುಕೊಂಡನು. ಆಮೋರನ ಶೆಕೆಮಿನ ತಂದೆ ಅಲ್ಲಿ ಯಾಕೋಬನು ಯಜ್ಞವೇದಿಯನ್ನು ಕಟ್ಟಿಸಿ, ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಯಜ್ಞವೇದಿಯನ್ನು ಕಟ್ಟಿಸಿ, ಈಗ ನಾವು ರಾಮಪ್ರಸಾದ್ ಅವರೆಲ್ಲ ನಾವೆಲ್ಲರೂ ಅನೇಕ ಪ್ರಾರ್ಥನಾ ಕೂಟಗಳು ಅನೇಕ ಸ್ಥಳಗಳಲ್ಲಿ ಕರ್ನಾಟಕಾದ್ಯಂತ ಬೀದರ್, ಗುಲ್ಬರ್ಗ, ಈ ಕಡೆ ರಾಯಚೂರು, ಎಲ್ಲ ಕಡೆ ಮಂಗಳೂರು, ಬೆಂಗಳೂರು ಪ್ರಾಂತದಲ್ಲಿ ಅನೇಕ ನಾವು ಪ್ರಾರ್ಥನೆ ಕೂಟಗಳನ್ನು ಯಾವ ರೀತಿ ದೇವರಿಗೋಸ್ಕರ ಏನೋ ಒಂದು ಮಾಡ್ಬೇಕು, ದೇವರನ್ನು ಮಹಿಮೆ ಪಡಿಸಬೇಕು, ಅನೇಕ ಆತ್ಮಗಳನ್ನು ರಕ್ಷಿಸಬೇಕೆಂಬ ಉದ್ದೇಶದಿಂದ ಹೇಗೆ ಪ್ರಾರ್ಥನಾ ಕೂಟಗಳನ್ನು ಏರ್ಪಡಿಸಿಕೊಂಡಿದ್ದಾರೋ ಅದೇ ರೀತಿಯಾಗಿ ಯಾಕೋಬನು ಮಾಡಿದಂತ ಪ್ರಾರಂಭದಲ್ಲಿ ಆತನು ಮಾಡಿದಂತ ಮಾದರಿನೇ ಈಗ ನಾವೆಲ್ಲರೂ ಮಾಡುವಂತದ್ದಾಗಿದೆ ಪ್ರೇರೆ. ಒಂದು ಊರಿನ ಮುಂದಗಡೆ ಒಂದು ಕೂಟವನ್ನು ಏರ್ಪಡಿಸ್ತಾ ಇದ್ದಾರೆ, ಒಂದು ಗುಡಾರವನ್ನು ಹಾಕ್ತಾ ಇದ್ದಾರೆ, ಒಂದು ಯಜ್ಞವನ್ನು ಕಟ್ತಾ ಇದ್ದಾರೆ. ಆ ಯಜ್ಞ ದೇವರಿಗೆ ಇಷ್ಟ ಆಗೋಯ್ತು ಪ್ರೇರೆ. ಯಾಕೆಂದ್ರೆ ಇವನನ್ನು ಉಂಟು ಮಾಡಿದ ಉದ್ದೇಶ, ನನ್ನ ಪ್ರಿಯ ಮಗನು ಇವನು ನನ್ನ ನಾಮವನ್ನು ಮಹಿಮೆಪಡಿಸ್ತಾ ಇದ್ದಾನೆ ಏನಂತ ಅಲ್ಲಿ ನೋಡುವುದಾದ್ರೆ, ಎಲೋಹಿ ಇಸ್ರೇಲ್ ಎಂದು ಹೆಸರಿಟ್ಟನು. ಆ ಗುಡಾರಕ್ಕೆ ಏನ್ ಹೆಸರಿಗ್ತಾ ಇದೆ, ಒಂದು ಬೋರ್ಡ್ ನೇತಾಕ್ತಾ ಇದ್ದಾರೆ ಪ್ರೇರೆ, ಅಂದ್ರೆ ಯಾಕೋಬನ ದೇವರೇ ದೇವರು ಎಂಬುದಾಗಿ. ಕೆಳಗಡೆ ಅದರ ಒಂದು ಪಾಠಾಂಶ ನಾವು ನೋಡುವುದಾದ್ರೆ, ನನ್ನ ದೇವರೇ ಇಸ್ರೇಲ್ ದೇವರೇ ದೇವರು ಅಂತ. ಯಾಕೋಬನಿಗೆ ಏನಂತ ಹೆಸರಿಟ್ಟರು ದೇವರು, ಇನ್ನು ಮುಂದೆ ಯಾಕೋಬ ಎನಿಸಿಕೊಳ್ಳುವುದಿಲ್ಲ, ನೀನು ಇಸ್ರೇಲ್ ಎನಿಸಿಕೊಳ್ಳುವಿ. ದೇವರು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೋಡಿ ಪ್ರಿಯರೇ, ಯಾಕೋಬನು ಮಾಡಿದಂತ ಒಂದು ಸಣ್ಣ ಕಾರ್ಯ ಏನಪ್ಪಾ ಅಂತಂದ್ರೆ ಒಂದು ಹೆಸರು ಬರೋದು ಅಷ್ಟೇ. ಈಗ ನಾನು ನಂಬಿರ್ತಕ್ಕಂಥ ದೇವರೇ ನನ್ನ ದೇವರು, ಇದ್ ಬಿಟ್ರೆ ಬೇರೆ ದೇವರಿಲ್ಲ ಅಂತ ನಾವು ಧೈರ್ಯವಾಗಿ ಮಾತಾಡಿದೀವಿ ಪ್ರೇರಿತರು. ಈಗ ನಮ್ಮ ಮನೆ ಮುಂದೆ ಆಗಿರ್ಬೋದು, ನಮ್ಮ ಮನೆ ಮುಂದೆ ಒಂದು ಬೋರ್ಡ್ ಹಾಕಿ ನಾನು ನಂಬಿರ್ತಕ್ಕಂಥ ದೇವರೇ ನಿಜವಾದ ದೇವರು ಅಂತ ನಾವು ಅಷ್ಟು ಧೈರ್ಯವಾಗಿ ಹಾಕಿ ಅನೇಕ ಆತ್ಮಗಳನ್ನ ನಾವು ಕಟ್ಟುವುದಾದ್ರೆ ದೇವರಿಗೆ ನಾವು ಇಷ್ಟ ಆಗ್ಬಿಡ್ತೀವಿ ಪ್ರಿಯರೇ, ದೇವರಿಗೆ ತುಂಬಾ ಪ್ರಿಯರಾಗ್ಬಿಡ್ತೀವಿ. ಅದಕ್ಕೇನೆ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತ ದೇವರ ಬಗ್ಗೆ ಅಷ್ಟಾಗಿ ಹೇಳ್ಕೊಳ್ಲಿಕ್ಕೆ ಸಾಧ್ಯ ಆಯ್ತು ಪ್ರಿಯರೇ. ಯಾಕೆಂತಂದ್ರೆ ಇಲ್ಲಿ ನೋಡ್ತೀವಿ ಎಲೋಹಿ ಅಂತ ಆ ಒಂದು ಅಕ್ಷರ ಬೋರ್ಡ್ ಅನ್ನು ಹಾಕಿ ಆ ಭಾಷೆಯಲ್ಲಿ, ಆ ದಿನಗಳಲ್ಲಿ, ಆ ಸ್ಥಳಗಳಲ್ಲಿ ನನ್ನ ದೇವರೇ ದೇವರು, ಬೇರೆ ದೇವರಿಲ್ಲ, ಬೇರೆ ವಿಗ್ರಹಗಳಾಗಿರ್ಬೋದು ಅವರು ಇವು ಮಾಡಬಾರ್ದು, ನಾನು ನಂಬಿರ್ತಕ್ಕಂಥ ದೇವರೇ ನಿಜವಾದ ದೇವರು ಎಂಬುದಾಗಿ ಒಂದು ಬೋರ್ಡ್ ಅನ್ನು ಹಾಕ್ತಾರೆ. ಅದಕ್ಕೆ ದೇವರು ಯಾಕೋಬನ ಮೇಲೆ ಅಷ್ಟು ಇಷ್ಟ ಆಗಿ ದೇವರು ಯಾಕೋಬನನ್ನು ಹೇಗೆಲ್ಲ ಮುಂದೆ ನಡೆಸಿಕೊಂಡು ಹೋದ್ರು ಎಂಬುದಾಗಿ ನಾವು ನೋಡೋದಾದ್ರೆ ಪ್ರಿಯರೇ, ಅಬ್ರಹಾಮನು ಆಗಿರ್ಬೋದು, ಇಸಾಕನಾಗಿರ್ಬೋದು, ಎಲ್ಲೇ ಹೋಗಿ ಒಂದು ಗುಡಾರವನ್ನು ಹಾಕುವಂತ ಒಂದು ಊರು ಬಿಟ್ಟು ಇನ್ನೊಂದು ಊರು ಎಲ್ಲೂ ಒಂದು ಸ್ಥಿರವಾಗಿ ಅವ್ರು ನಿಲ್ದಿಲ್ಲ. ಯಾಕೆಂದ್ರೆ ನಾವು ಪರದೇಶಸ್ಥರು, ಪರಲೋಕ ಸಂಸ್ಥಾನದವರು ಎಂಬುದಾಗಿ ತಿಳ್ಕೊಂಡಿದ್ರು. ನಮ್ಗೆ ಸ್ಥಿರವಾದ ಪಟ್ಟಣ ಇಲ್ಲಿಲ್ಲ, ನಮಗೆ ನಮ್ಮ ಪಟ್ಟಣ ಎಲ್ಲಿದೆ, ಶಾಶ್ವತವಾದಂಥದ್ದು, ನಿತ್ಯವಾದಂತ ಪರಲೋಕ ಇದೆ ಅಂತ ಅವರು ನಂಬಿದ್ರು ಪ್ರೇರಿ. ಆದ್ರಿಂದನೇ ಆ ಕೆಲಸಗಳನ್ನು ಮಾಡಿಕೊಂಡು ಆ ನಂಬಿಕೆಯಲ್ಲಿ ಅವರ ಜೀವಿತವನ್ನು ನಡೆಸಿಕೊಂಡು ಹೋದ ಕಾರಣ ಯೇಸು ಕ್ರಿಸ್ತರು ಕೂಡ ಆ ಸಂತತಿಯ ಒಂದು ಕೈಯನ್ನು ಹಿಡಿದರು ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೀವಿ ಪ್ರೇರೆ. ಯಾಕೋಬನು ಇಷ್ಟು ಮಾಡಿದ ಕಾರಣ ದೇವರಿಗೆ ತುಂಬಾ ಇಷ್ಟ ಆಗಿ ದೇವರು ಏನ್ ಹೇಳ್ತಾ ಇದಾರೆ ಯಾಕೋಬನ ಬಗ್ಗೆ ಅಂತ ನಾವು ನೋಡುವುದಾದ್ರೆ ಪ್ರೇರೆ, ಯೆಶಾಯನ ಬರೆದ ಗ್ರಂಥ 41:8. ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಆದುಕೊಂಡ ಯಾಕೋಬೇ, ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ, ನಾನು ಭೂಮಿಯ ಕಟ್ಟಕಡೆಯಲ್ಲಿ ಹಿಡಿದು ದಿಗಂತಗಳಿಂದ ಕರೆದ ಜನವೇ, ನೀನು ನನ್ನ ಸೇವಕನು, ನಾನು ನಿನ್ನನ್ನು ಆರಿಸಿಕೊಂಡೆನು. ತಳ್ಳಲಿಲ್ಲ ಎಂದು ನಾನು ಹೇಳಿ ಸಂಬೋಧಿಸಿದ ಪ್ರಜೆಯೇ, ನೀನಂತೂ ಹೆದರಬೇಡ. ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂದು ದೇವರು ಯಾಕೋಬನಿಗೆ ಎಷ್ಟು
ಉನ್ನತವಾದಂತ ಒಂದು ಒಂದು ಸಪೋರ್ಟ್ ಆಗಿ ದೇವ್ರು ನಿಂತಿದ್ದಾರೆ ಯಾಕೋಬನಿಗೆ ಅಂತಂದ್ರೆ ಪ್ರಿಯರೇ, ನಾವು ಒಂದ್ ಹೆಜ್ಜೆ ದೇವ್ರ ಕೆಲ್ಸಕ್ಕಾಗಿ ನಿಂತ್ರೆ, ದೇವರ ಒಂದು ಮಾರ್ಗದಲ್ಲಿ ಏನಾದ್ರು ನಿಂತ್ರೆ, ದೇವರು ವಿಶೇಷವಾದ ಸಹಾಯಕನಾಗಿ ನಮ್ಮ ಜೊತೆ ನಿಂತ್ಕೊತಾರೆ ಪ್ರಿಯರೇ. ಅದೇ ರೀತಿಯಾಗಿ ಯಾಕೋಬನ ಜೀವಿತದಲ್ಲಿ ನಾವು ನೋಡೋದಾದ್ರೆ, ನನ್ನ ಸೇವಕನಾದ ಇಸ್ರಾಯೇಲೇ, ಯಾಕೋಬನ ಹೆಸರೇನು ಇಸ್ರಾಯೇಲ್ ಅಂತ ನಾವು ನೋಡ್ತೀವಲ್ಲ ಪ್ರಿಯರೇ, ನನ್ನ ಸೇವಕನಾದ ಇಸ್ರಾಯೇಲೇ ಅಂದ್ರೆ ನನ್ನ ನಾಮವನ್ನು ನೀನು ಘನಪಡಿಸ್ತಾ ಇದೆಯಾ ಭೂಮಿ ಮೇಲೆ, ಅಲ್ಲಲ್ಲಿ ಗುಡಾರಗಳನ್ನ ಹಾಕ್ತಾ ಇದ್ದ ಊರಿನ ಮುಂದುಗಡೆ ನನ್ನ ಹೆಸರನ್ನ ಬರ್ಸಿದ್ಯಾ, ನನ್ನ ಹೆಸರು ನನ್ನ ದೇವರೇ ದೇವರು, ನಾನು ನಂಬಿರುವಂತ ದೇವರೇ ದೇವರು ಎಂಬುದಾಗಿ ನೀನು ಒಂದು ಬೋರ್ಡ್ ಹಾಕಿರೋದ ಕಾರಣ, ನೀನು ನನ್ನನ್ನು ಅಷ್ಟಾಗಿ ಪ್ರೀತಿ ಮಾಡೋದ್ರಿಂದ ನಿನ್ನ ಹೆಸರನ್ನು ಕೂಡ ನಾನು ಪ್ರಖ್ಯಾತಿಗೆ ತರ್ತೀನಿ, ನಿನ್ನ ಹೆಸರನ್ನು ನಾನು ಘನಪಡಿಸ್ತೀನಿ ಎಂಬ ಉದ್ದೇಶದಲ್ಲಿ ದೇವರು ಆತನ ಹೆಸರನ್ನು ಎಷ್ಟು ಉನ್ನತವಾಗಿ ಇಲ್ಲಿ ತೋರಿಸ್ತಾ ಇದ್ರೆ ಅಂದ್ರೆ, ದೇವರು ನನ್ನ ಸೇವಕನಾದ ಇಸ್ರಾಯೇಲೇ, ಎಷ್ಟು ಜೋರಾಗಿ ಆತನ 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 ಹೆಸರನ್ನು ಹಿಡಿದು ಕರೀತಾ ಇದ್ದಾರೆ ಅಂದ್ರೆ, ನಾನು ಆದುಕೊಂಡ ಯಾಕೋಬೆ, ನನಗೆ ಇಷ್ಟ ಆಗ್ಬಿಟ್ಟಿದ್ಯಾ, ನಾನು ಆದುಕೊಂಡ ಯಾಕೋಬೆ, ನನ್ನ ಸ್ನೇಹಿತನಾದ ಅಬ್ರಾಮನ ಸಂತತಿಯೇ, ನಾನು ಭೂಮಿಯ ಕಟ್ಟ ಕಡೆಯಲ್ಲಿ ಇಳಿದು ದಿಗಂತಗಳಿಂದ ಕರೆದ ಜನವೇ, ಅಂದ್ರೆ ಭೂಮಿ ಆಕಾಶ ಉಂಟು ಮಾಡೋದಕ್ಕಿಂತ ಮುಂಚೆ ನನ್ನಲ್ಲಿ ಇರ್ತಕ್ಕಂಥ ಆಲೋಚನೆ, ನನ್ನ ಸಂಕಲ್ಪ ಈ ದಿನ ನೀನ್ ನೆರವೇರಿಸ್ತಾ ಇದೆಯಾ ಪ್ರಿಯ ಮಗನೇ, ಆದ್ರಿಂದ ನೀನು ನನಗೆ ತುಂಬಾ ಇಷ್ಟ ಆಗ್ಬಿಟ್ಟಿದ್ಯಾ, ನೀನು ನನ್ನ ಸೇವಕನು, ನಾನು ನಿನ್ನನ್ನು ಆರಿಸಿಕೊಂಡನು, ತಳ್ಳಲಿಲ್ಲ ಎಂದು ನಾನು ಹೇಳಿ ಸಂಭವಿಸಿದ ಪ್ರಜೆಗೆ ಹೆದರಬೇಡ, ಇನ್ನು ಮುಂದೆ ನಾನೇ ನಿನ್ನೊಂದಿಗೆ ಇರ್ತೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನೊಂದಿಗೆ ಇರ್ತೇನೆ. ಈಗ ಒಂದು ಹೆಂಡತಿ ಗಂಡನಿಗೆ ಒಂದು ಈ ಮಾತನ್ನ ಹೇಳಿದ್ರೆ ಗಂಡನಿಗೆ ಎಷ್ಟು ಸಂತೋಷ ಆಗುತ್ತೆ ಪ್ರೇರೆ, ನಾನೇ ನಿನ್ನೊಂದಿಗೆ ಇದ್ದೇನೆ, ಏನ ಕಷ್ಟ ಸಾಲ ಸಮಯ ಸಂದರ್ಭದಲ್ಲಿ ದುಃಖ ಬಾಧೆ ಇಲ್ಲ ಸಮಯದಲ್ಲಿ ಹೆಂಡತಿ ತನ್ನ ಆ ಗಂಡನಿಗೆ ಹೇಳುವಂತ ಮಾತು, ನಾನು ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದರು, ಭಯಪಡಬೇಡ, ಆಯ್ತು ನಾನು ನೋಡ್ಕೊಳ್ಳೋಣ ಅಂತ ಧೈರ್ಯ ತುಂಬಿಸ್ಬೇಕು ಹೊರತು ನಿರಾಸೆ ಪಡಿಸಬಾರದು. ಆದ್ರೆ ದೇವರು ಆ ರೀತಿ ಯಾಕೋಬನಿಗೆ ನಾನೇ ನಿನ್ನೊಂದಿಗೆ ಇದ್ದೇನೆ, ದೇವರು ಹೇಳುವಂತದ್ದು ನಾನೇ ನಿನ್ನೊಂದಿಗೆ ಇದ್ದೇನೆ, ದಿಗ್ಭ್ರಮೆಗೊಳ್ಳದು, ಎಷ್ಟು ಆದರಣೆ ಕೊಡ್ತದೆ ಪ್ರೇರಿ ಮಾತುಗಳು. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸ್ತೇನೆ, ಎಂತ ಕಷ್ಟದ ಸಮಯದಲ್ಲಿ ಕೊಡ್ತಾ ನಿನ್ನ ಕೈ ಹಿಡಿತೀನಿ, ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಮಾಡ್ತೇನೆ. ಎಂತ ಸಮಯದಲ್ಲೂ ಕೂಡ ದೇವರು ನಮಗೆ ಸಹಾಯಕನಾಗಿರುವಾಗ ನಮಗೆ ಅದು ಇನ್ಯಾರು ಬೇಕು ಪ್ರೇರೆ, ಯಾವ ಮನುಷ್ಯರು ಬಂದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ನಮ್ಮ ಕಡೆ ಇದ್ದರೆ, ದೇವರು ನಮ್ಮ ಜೊತೆ ಇದ್ದರೆ, ದೇವರು ನಮ್ಮನ್ನು ನಡೆಸುವುದಾದ್ರೆ, ದೇವರ ಆಲೋಚನೆ ಪ್ರಕಾರ ನಾವು ನಡೆಯುವುದಾದ್ರೆ ನಮಗೆ ಇನ್ನೇನ್ ಬೇಕಿದೆ ಪ್ರಿಯರೇ ಭೂಲೋಕದಲ್ಲಿ. ಅದರಿಂದ ದೇವರಿಗೋಸ್ಕರ ಒಂದು ಹೆಜ್ಜೆ, ದೇವರ ನಾಮದಲ್ಲಿ ಒಂದು ಹೆಜ್ಜೆ ಮುಂದೆ ಹಾಕಿ, ಈಗ ಅನೇಕ ಸ್ಥಳಗಳಲ್ಲಿ ಪ್ರಾರ್ಥನಾ ಕೂಟಗಳು ತಮ್ಮ ಹಣವನ್ನು ಸಮಯವನ್ನು ತನ್ನ ಸಮರ್ಪಣೆ ಮಾಡಿ ತ್ಯಾಗ ಮಾಡಿ ಪ್ರಾರ್ಥನಾ ಕೂಟಗಳನ್ನು ಏರ್ಪಡಿಸಿಕೊಂಡು ಈ ನಮ್ಮ ರಾಮಪಾಸ್ಟ್ ಪ್ರತಿಯೊಂದು ಜಿಲ್ಲೆಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರುವಂತ ಈ ಸಮಯದಲ್ಲಿ ದೇವರು ಸಹಾಯಕನಾಗಿದ್ದಾನೆ ಪ್ರಿಯ. ದೇವರು ಅವರಿಗೆ ವಿಶೇಷ ಸಹಾಯಕನಾಗಿ, ನಾನು ಹೋಗುವಾಗಲೂ ಬರುವಾಗಲೂ ನಾನು ನಿನಗೆ ಆಧಾರ ಮಾಡ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿರುವಂತ ದೇವರು ನೋಡಿ ಪ್ರಿಯರೇ. ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು, ಅಂದ್ರೆ ನಿನಗೆ ಯಾವುದು ಕೊರತೆ ಇಲ್ಲದ ರೀತಿಯಲ್ಲಿ ನಾನು ಕಾಪಾಡ್ತೀನಿ, ನಾನು ಆಧಾರ ಮಾಡ್ತೀನಿ. ಈಗ ಕಷ್ಟ ಇರ್ಬೋದು, ಆದ್ರೆ ನನಗೆ ಯಾವಾಗ್ಲೂ ನಿಮ್ಗೆ ನಾನೇ ಆಧಾರವಾಗಿರ್ತೀನಿ, ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ ದೇವರು ಎಷ್ಟೆಲ್ಲ ಆಧರಣೆ ಮಾತುಗಳು ಯಾಕೋಬನು ಮಾಡಿದಂತ ಒಂದು ಉದ್ದೇಶ. ಅಂದ್ರೆ ಭೂಮಿ ಮೇಲೆ ಜನ್ಮ ಕೊಟ್ಟಿರ್ತಕ್ಕಂಥ ನಾವು ದೇವರ ಉದ್ದೇಶ ಸಂಕಲ್ಪವನ್ನು ನೆರವೇರಿಸಿದ್ರೆ ದೇವರು ಇಷ್ಟಾಗಿ ಪ್ರೀತಿ ಮಾಡ್ತಾರ ಅಂತ ನಾವು ನೋಡೋದಾದ್ರೆ ಹೌದು, ಆ ರೀತಿನೇ ದೇವ್ರು ನಮಗೆ ಪ್ರತಿಯೊಬ್ಬರನ್ನು, ಯಾಕೆಂದ್ರೆ ದೇವರಿಗೆ ಪಕ್ಷಪಾತ ಇಲ್ಲ ಪ್ರೇರೆ, ಎಲ್ಲರನ್ನು ಒಂದೇ ತರ ನೋಡುವಂತ ದೇವ್ರು, ನ್ಯಾಯವಂತನು ಆತನು, ನೀತಿವಂತನು, ನಂಬಿಗಸ್ತನು, ಆತನ ಮೇಲೆ ನಾವು ನಂಬಿಕೆ ಇಡಬಹುದು ಪ್ರೇರೆ. ನಾವು ಕೂಡ ದೇವರ ಕೆಲಸಗಳನ್ನು ನಾವು ಮಾಡುವುದಾದ್ರೆ ನಿಜವಾಗಿಯೂ ಯಾಕೋಬನಿಗೆ ಹೇಳಿದಂತ ವಾಗ್ದಾನ ನಮಗೂ ವರ್ತಿಸ್ತದೆ ಪ್ರಿಯ. ಯಾಕೆಂದ್ರೆ ನಾವು ಕೂಡ ದೇವರ ಕೆಲಸದಲ್ಲಿ ಇರುವಾಗ ದೇವರು ಆತನು ಬದಲಾಗದ ದೇವರು, ಮಾರ್ಪಡದ ದೇವರು, ನಿನ್ನೆ ನಿತ್ಯ ನಿರಂತರವೂ ಏಕರೀತಿಯಾಗಿಂತ ದೇವರು, ಎಷ್ಟು ವರ್ಷಗಳು ಕಳೆದ್ರು ಕೊಡ್ತಾನೆ ದೇವರ ಕೆಲಸದಲ್ಲಿ ನಾವು ಏನಾದ್ರು ಒಂದು ಸಣ್ಣ ಕೆಲಸ ಮಾಡಿದ್ರು, ನಾವು ಏನೋ ತಪ್ಪು ಮಾಡಿರ್ಬೋದು, ಆದ್ರೆ ಕ್ಷಮಾಪಣೆ ಕೇಳಿ ದೇವರ ಬಳಿಗೆ ಬಂದು ದೇವರ ಕೆಲಸಕ್ಕೆ ಒಂದು ಮನಸ್ಸು ಮಾಡುವಾಗ, ದೇವರ ಕಾರ್ಯಗಳನ್ನು ಮಾಡಬೇಕು, ಒಂದು ಸುವಾರ್ಥ ಕೂಟ ಮಾಡಬೇಕು, ಒಂದು ಮನೆ ಕೂಟ ಮಾಡಬೇಕು, ಒಂದು ಸಭೆಯಲ್ಲಿ ಒಂದು ಪ್ರಾರ್ಥನಾ ಕೂಟ ಮಾಡಬೇಕು, ನಿನ್ನ ಆಸಕ್ತಿಯನ್ನು ನೋಡ್ತಾರೆ, ನಿನ್ನ ಒಂದು ಸಮರ್ಪಣೆ, ಒಂದು ತ್ಯಾಗವನ್ನು ನೋಡ್ತಾರೆ ಪ್ರೇರೆ. ನಾವು ಆ ರೀತಿ ಇದಂತ ಮಾಡುವಾಗ ದೇವರು ಖಂಡಿತವಾಗ್ಲೂ
ನಮ್ಮ ಜೊತೆ ಇರ್ತಾರೆ, ನಮ್ಮನ್ನ ನಡೆಸ್ತಾರೆ, ನಮಗೆ ಆದರಣೆ ಕೊಡೋದು, ನಮಗೆ ಸಹಾಯ ಮಾಡ್ತಾರೆ. ಆತನ ಧರ್ಮದ ಬಲಗೈ ನಮಗೆ ಚಾಚಿ ನಮ್ಮನ್ನ ಕೈ ಹಿಡಿತಾರೆ ಪ್ರಿಯರೇ. ಆತನ ಪರಾತ್ಪರವನ್ನು ಮೊರೆಬೇಕನ್ನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೀವಲ್ಲ ಪ್ರಿಯೆ. ನಾವು ಏನು ಮಾಡ್ದಲೆ ಇರುವಾಗ ದೇವರು ನಮಗೆ ಆಶ್ರಯ ಕೊಡೋದಿಲ್ಲ. ನಮಗೆ ಆತನ ಬಲಗೈ ನಮಗೆ ಆಶ್ರಯವನ್ನು ಕೊಡೋದಿಲ್ಲ, ನಮಗೆ ಸಹಾಯ ಮಾಡೋದಿಲ್ಲ ಪ್ರಿಯರೇ. ದೇವರ ಕೆಲಸ ನಾವು ಮಾಡುವುದಾದ್ರೆ ಖಂಡಿತವಾಗಿ ದೇವರು ನಮಗೆ ನಮ್ಮ ಕೆಲಸಗಳನ್ನು ಮಾಡುವಂತಾರ. ಅದೇ ರೀತಿಯಾಗಿ ಇನ್ನೊಂದು ಉತ್ತಮವಾದಂತ ಆಶೀರ್ವಾದ ದೇವರು ಯಾಕೋಬನಿಗೆ ಕೊಡ್ತಾರೆ ಪ್ರಿಯರೇ. 121ನೇ ಕೀರ್ತನೆ 4ನೇ ವಚನದಿಂದ ಓದೋಣ. ಇಗೋ, ಇಸ್ರಾಯೇಲ್ಯರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ഇരുಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಇಲ್ಲಿ ಇಗೋ, ಇಸ್ರೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವನು ಯೆಹೋವನೇ. ನೋಡಿ, ಇಸ್ರೇಲರು ಯಾರು? ಯೆಹೋವನ ಸಂತತಿಗೆ ಇರ್ತಕ್ಕಂಥ ಮಾತು. ನಮ್ಮನ್ನು ಕಾಯುವಾತನು ಒಂದು ಕ್ಷಣ ಕೂಡ ನಮ್ಮನ್ನು ಕೈ ಬಿಡದಲೆ, ಒಂದು ರೆಪ್ಪೆ ಬಡಿಯುವುದು ಇಲ್ಲಂತೆ. ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಒಂದು ತಾಯಿ ಮಗುವನ್ನು ಮರೆತರು ಮರೆಯಬಹುದು ನಿದ್ರೆಯಲ್ಲಿ. ಆದ್ರೆ ನಮ್ಮ ದೇವ್ರ ಕೆಲಸ ಮಾಡಿರ್ತಕ್ಕಂಥ ದೇವ್ರ ಮಕ್ಕಳನ್ನು ದೇವ್ರು ಎಂದಿಗೂ ನಮ್ಮನ್ನು ಮರೆಯೋದಿಲ್ಲ ಎಂಬುದಾಗಿ ನಾವು ನೋಡ್ತೀವಲ್ಲ ಪ್ರೇರೆ. ಇಸ್ರೇಲನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ഇരുಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು. ನಮ್ಮ ಪ್ರಾಣವನ್ನು ಕೂಡ ಕಾಯ್ತಾ ಇದ್ದಾನಂತ ಪ್ರೇರೆ. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲ ಯೆಹೋವನು ನಿನ್ನನ್ನು ಕಾಪಾಡ್ತಾನೆ ಎಂಬುದಾಗಿ ವಾಗ್ದಾನ ಮಾಡ್ತಾನೆ. ಎಷ್ಟೊಂದು ಅದ್ಭುತವಾದಂತ ವಾಗ್ದಾನ. ಈ ಯಾಕೋಬರ ಸಂತತಿಗೆ ದೇವರು ಹೇಳುವಂತ ಮಾತು ನೋಡಿ ಪ್ರಿಯರೇ. ಯಾಕೋಬನು ಮಾಡಿದ್ದು ಒಂದೇ ಒಂದು, ನಾನು ನಂಬಿರ್ತಕ್ಕಂಥ ದೇವರು ನಿಜವಾದ ದೇವರು. ಲೋಹಿ ಅಂದ್ರೆ ನನ್ನ ದೇವರೇ ದೇವರು, ಇಸ್ರೇಲ್ ದೇವರೇ ನಿಜವಾದ ದೇವರು ಎಂಬುದಾಗಿ ಹೇಳಿದ ಒಂದು ಮಾತಿಗೆ ದೇವರು ಎಷ್ಟೆಲ್ಲ ಒಂದು ತನ್ನ ಗ್ರಂಥದಲ್ಲಿ ಪ್ರವಾದಿಗಳ ಮೂಲಕ, ಕೀರ್ತನೆಗಾರನ ಮೂಲಕ ಎಷ್ಟಾಗಿ ದೇವರು ಮಹಿಮೆ ಪಡಿಸ್ತಾ ಇದ್ದಾರೆ. ಇಸ್ರೇಲರಿಗೆ ಎಷ್ಟು ವಾಗ್ದಾನ ಮಾಡ್ತಾ ಇದ್ದಾರೆ. ತನ್ನ ವಾಗ್ದಾನಗಳನ್ನು ಎಷ್ಟು ಬಲವಾಗಿ ದೇವರು ಅದನ್ನ ಕಾಪಾಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ. ಇಸ್ರೇಲನ್ನು ಕಾಯುವಾತನು ತೂಕಡಿಸುವುದಿಲ್ಲ ಅಂತೆ, ನಿದ್ರಿಸುವುದಿಲ್ಲಂತೆ. ನಮ್ಮ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರ್ತೀನಿ. ಹಗಲಲ್ಲಾಗಿರ್ಬೋದು, ರಾತ್ರಿಯಲ್ಲಾಗಿರ್ಬೋದು. ಹಗಲಲ್ಲಿ ಮೇಘಸ್ತಂಭವಾಗಿ, ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ದೇವರು ನಮ್ಮನ್ನು ನಡೆಸುವಂತವರಾಗಿದ್ದಾರೆ ಪ್ರಿಯರೇ. ಯೆಹೋವನು ನಿನ್ನನ್ನು ಯಾವುದೇ ಕೇಡು ನಿನಗೆ ಸಂಭವಿಸದ ಹಾಗೆ ತಪ್ಪಿಸಿ ನಮ್ಮ ಪ್ರಾಣಗಳನ್ನು ನಾವು ಯಾವುದಕ್ಕೆ ಹೆದರುವಂತ ಪ್ರಶ್ನೆ ಇಲ್ಲ ಪ್ರಿಯರೇ. ನಮ್ಗೆ ಅಲ್ಲಿ ಹೋದ್ರೆ ನಾವು ಸತ್ತೋಗ್ತೀವಿ, ನಾನು ಆಕ್ಸಿಡೆಂಟ್ ಆಗುತ್ತೆ, ನಾನು ರೋಗ ಬರುತ್ತೆ, ನಾನು ಆ ಕಾಯಿಲೆ ಬರುತ್ತೆ, ಈ ಕಾಯಿಲೆ ಬರುತ್ತೆ ಅಂತ ನಾವು ಕುಂದಿ ಹೋಗುವಂತ ಪರಿಸ್ಥಿತಿ ಬೇಡ ಪ್ರಿಯರೇ. ದೇವ್ರ ಮಕ್ಕಳಾಗಿರ್ತಕ್ಕಂಥ ನಾವು ಒಂದಲ್ಲ ಒಂದ್ ದಿವಸ ದೇವ್ರಿಗೋಸ್ಕರ ಹುಟ್ಟಿದೀವಿ, ದೇವ್ರಿಗೋಸ್ಕರ ಸಾಯ್ತೀವಿ ಎಂಬ ನಂಬಿಕೆ ಇರೋದಾದ್ರೆ ಖಂಡಿತವಾಗಿ ದೇವರ ಹಸ್ತ, ದೇವರ ಆಧಾರ ಆತನ ಕೈ ನಮ್ಮನ್ನು ಆಧರಣೆ ಮಾಡ್ತದೆ, ನಮ್ಮನ್ನು ಸಂತೈಸ್ತದೆ, ನಮ್ಮನ್ನು ನಡೆಸ್ತದೆ ಪ್ರೇರೆ. ನಾವು ಹೋಗುವಾಗಲೂ ಬರುವಾಗಲೂ ಸದಾಕಾಲ ಈ 8ನೇ ವಚನ ನೋಡೋದಾದ್ರೆ ಪ್ರೇರೆ, ನಿನ್ನ ಪ್ರಾಣವನ್ನು ಕಾಯುವನು, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು ಎಂಬುದಾಗಿ ಈ ವಾಗ್ದಾನ ಪ್ರೇರೆ ಅನೇಕರು ನಾವು ಆಟೋ ರಿಕ್ಷಾಗಳ ಮೇಲೆ ಹಾಕೊಂಡಿರ್ತಾರೆ. ಮೈ ಪ್ರೆಸೆನ್ಸ್ ವಿಲ್ ಬಿ ಮೀ ಅಂತ ಹೇಳಿ, ಅಂದ್ರೆ ನಿನ್ನ ಸನ್ನಿಧಾನವು ನಮ್ಮ ಸಂಗಡ ಯಾವಾಗಲೂ ಇರ್ಲಿ ಎಂಬುದಾಗಿ ಪ್ರತಿಯೊಬ್ಬರು ಕೂಡ ಆಟೋ ಮುಂದೆ ಹಿಂದೆ ಎಲ್ಲ ಬರ್ಕೊಂಡಿರ್ತಾರೆ. ಬಟ್ ಅವರ ಜೀವಿತಗಳು ನೋಡೋದಾದ್ರೆ ಅವರು ಅದು ನ್ಯಾಯಕ್ಕೆ ವಿರುದ್ಧವಾಗಿ ಅಂತ ಜಾಸ್ತಿ ದುಡ್ಡು ಕೇಳುವಂತದ್ದು. ಬೆಂಗಳೂರು ಪ್ರಾಂತದಲ್ಲಿ ಈ 100 ರೂಪಾಯಿ ಆಗೋ ಜಾಗದಲ್ಲಿ 200, 500 ಆ ತರ ಕೇಳ್ತಾರೆ ಪ್ರೇರೆ. ಅಂತವರು ಕೂಡ ಆ ವಾಗ್ದಾನವನ್ನು ಹಾಕೊಂಡಿರ್ತಾರೆ. ದೇವರ ಕೆಲಸ ಮಾಡಿ ನೀನು ಆತರ ವಾಗ್ದಾನ ಹಾಕೊಂಡ್ರೆ ಅದಕ್ಕೊಂದು ಒಂದು ನ್ಯಾಯ ಇರ್ತದೆ ಪ್ರೇರೆ. ಪ್ರತಿಯೊಂದು ವಾಹನಗಳ ಮೇಲೆ ಹಾಕೊಂಡಿರ್ತಾರೆ, ದೇವರ ಸನ್ನಿಧಾನ ನಮ್ಮ ಸಂಗಡ ಯಾವಾಗಲೂ ಇರಬೇಕೆಂಬುದಾಗಿ. ಈ ವಾಗ್ದಾನ ಎಲ್ಲರೂ ಹೊಂದ್ಕೊಂಡಿರ್ತಾರೆ. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲ ಯೆಹೋವನು ನಿನ್ನನ್ನು ಕಾಪಾಡುವನು ಎಂಬುದಾಗಿ ವಾಕ್ಯ ಹಾಕೊಳ್ಳೋದು ದೊಡ್ಡದಲ್ಲ ಪ್ರಿಯರೇ. ಅದರ ಪ್ರಕಾರ ನಮ್ಮ ಜೀವಿತಗಳು ಇದೆಯಾ ಇಲ್ಲ ಎಂಬುದಾಗಿ ಪರಿಶೋಧನೆ ಮಾಡಿ ಹಾಕೊಂಡ್ರೆ ಒಳ್ಳೇದು ಪ್ರಿಯರೇ. ಯಾಕೆಂತಂದ್ರೆ ಅವರು ಬರೀ ಮೋಸ, ವಂಚನೆ, ಸುಳ್ಳು ಮಾಡುವಂತ ವ್ಯಕ್ತಿಗಳು ಹಾಕೊಂಡು ಈ ರೀತಿ ಜೀವನ ಮಾಡೋದಾದ್ರೆ ಪ್ರಿಯರೇ, ಅಂತವ್ರಿಗೆ ದೇವರು ಹೇಳುವಂತದ್ದು, ನಮ್ಮ ರೂಪ ಏನಾಗ್ತದೆ, ಮಣ್ಣಿನಲ್ಲಿ ಮಾಯ ಆಗಿ ಹೋಗ್ತದೆ. ಆದ್ರೆ ನಾವು ರೂಪಾಂತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ಥಿರವಾಗಿ ಯಾಕೋಬನ ಹೆಸರಾಗಿ, ಅಬ್ರಹಾಮನ ಹೆಸರಾಗಿದ್ದ
ಇಸಾಕನ ಹೆಸರನ್ನಾಗಿ ಸ್ಥಿರವಾಗಿ ತಲಾಂತರಗಳಿಂದ ಯುಗ ಯುಗಕ್ಕೂ ಆ ಹೆಸರುಗಳು ನಿಲ್ಲುವಂತದ್ದಿಲ್ಲ ಪ್ರೇರೆ. ನಾವು ದೇವರ ಕೆಲಸವನ್ನು ಮಾಡೋದಾದ್ರೆ ಖಂಡಿತವಾಗಿ ನಾವು ಆ ಒಂದು ಸ್ಥಿರವಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತದೆ ಪ್ರೇರೆ. ನಾವು ಕೊಲೊಸದ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ ನೋಡೋಣ. ಕೊಲೊಸದವರೆಗೆ ಬರೆದ ಪತ್ರಿಕೆ 2ನೇ ವಚನ ಅಂಕಲ್. ಹಾ ಮೇಲಿರುವ 3:2. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಸಾಕು ಪ್ರೇರೆ. ನಾವೇನಂತೆ ಈ ಭೂಮಿಗೆ ಸಂಬಂಧಪಟ್ಟಂತವುಗಳ ಮೇಲೆ ನಾವು ಏನ್ ಮಾಡ್ಬೇಕು, ಮನಸ್ಸಿಡಬಾರದು ಎಂಬುದಾಗಿ ವಾಕ್ಯ ನಮ್ಗೆ ಸ್ಪಷ್ಟವಾಗಿರುತ್ತದೆ. ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡಿರಿ, ಇದು ಶಾಶ್ವತವಾದಂತದ್ದಲ್ಲ. ಈ ಭೂಮಿ ಮೇಲೆ ಇರುವಂತದ್ದು 60-70 ವರ್ಷ, ಇದು ಸ್ವಲ್ಪ ಕಾಲ. ಈ ಪ್ರವಾಸದ ಮನೆಯಲ್ಲಿ ನಾವು ಹೇಗೆ ನಾವು ಜೀವನ ಮಾಡ್ಬೇಕಂತಂದ್ರೆ, ಅಬ್ರಾಮ್, ಈಸಾಕ್, ಯಾಕೋಬರು ನಾವು ಪರಲೋಕವನ್ನು, ಇಲ್ಲಿ ಸ್ಥಿರವಾದ ಪಟ್ಟಣ ನಮಗೆ ಇಲ್ಲಿಲ್ಲ, ಪರಲೋಕ ನಮಗಿದೆ ಅಂತ ಅವರು ದೂರದಿಂದಲೇ ಎಲ್ಲಿ ಒಪ್ಕೊಂಡ್ರು, ಭೂಮಿ ಮೇಲೆ ಮನುಷ್ಯರ ಮುಂದೆ ಒಪ್ಪಿಕೊಂಡಿದ್ದಾರೆ ಅವರು. ಅದೇ ರೀತಿಯಾಗಿ ನಾವು ಕೂಡ ನಮ್ಮ ದೇವರನ್ನು ಮನುಷ್ಯರ ಭೂಮಿಯಲ್ಲಿ ನಾವು ಮನುಷ್ಯರ ಮುಂದೆ ನಾವು ದೇವರನ್ನು ಒಪ್ಪಿಕೊಳ್ಳುವಾಗ ನಮಗೂ ಆ ಒಂದು ಪಟ್ಟಣ ಸಿಗುವಂತದ್ದಾಗಿದೆ ಪ್ರೇರೆ. ಆದ್ರಿಂದ ಮೇಲಿರುವಂತವುಗಳ ಮೇಲೆ ಮನಸ್ಸಿಡಬೇಕು. ನಾವು ಪರಲೋಕದ ಸಂಸ್ಥಾನದವರು, ನಾವು ಪರದೇಶಿಗಳು ಆಗಿರುವಂತ ನಾವು ಭೂಮಿ ಮೇಲೆ ನಮ್ಮ ಜೀವಿತ ಹೇಗಿದೆ ಎಂಬುದಾಗಿ ನಮ್ಮನ್ನು ನಾವು ವಿಚಾರ ಮಾಡ್ಕೋಬೇಕು ಪ್ರೇರೆ. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧಗಳ ಮೇಲೆ ಇಡಬೇಡಿರಿ. ಯಾಕೆಂದ್ರೆ ನೀವು ಸತ್ತಿರಲ್ಲ. ಭೂಮಿಗೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ನಾವು ಸತ್ತಿದ್ದೀವಿ ಪ್ರೇರೆ. ಯಾಕೆಂತಂದ್ರೆ ನಾವು ಭೂಮಿ ಮೇಲೆ ಎಲ್ಲರೂ ಹುಟ್ಟಿ ಬದುಕಿ ಯಾವ ರೀತಿ ಜೀವನ ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ತಂದೆ ಬಗ್ಗೆ, ನಮ್ಮ ತಾಯಿ ಬಗ್ಗೆ, ನಮ್ಮ ಬಂಧು ಬಳಗದವ್ರ ಬಗ್ಗೆ, ನಮ್ಮ ನೆಂಟರು, ನಮ್ಮ ಮಕ್ಕಳು, ನಮ್ಮ ಅಳಿಯ, ನಮ್ಮ ಸೋದರ ಮಾವ, ಸೋದರತ್ತಿ, ಈ ರೀತಿಯಾಗಿ ಅಂತವ್ರು ಒಳ್ಳೆ ಉನ್ನತದಲ್ಲಿದ್ದಾರೆ, ಅವರ ಆಸ್ತಿ ಅಂತಸ್ತು, ಇದ್ರ ಬಗ್ಗೆ ನಾವು ಅನೇಕರಿಗೆ ಪರಿಚಯ ಮಾಡ್ತಾ ಇದೀವಿ ಹೊರತು ಉನ್ನತವಾದಂತ ದೇವರನ್ನ ನಾವು ಯಾರಿಗೂ ನಾವು ಪರಿಚಯ ಮಾಡ್ತಾ ಇಲ್ಲ ಪ್ರಿಯ. ನಾವು ಎಲ್ಲ ಭೂಮಿಗೆ ಸಂಬಂಧಪಟ್ಟಂತ ವಿಚಾರಗಳ ಮಾತ್ರನೇ ನಾವು ಹೇಳ್ತಾ ಇದೀವಿ. ಅಂದ್ರೆ ನಮ್ಮ ಮಗಳು ಒಳ್ಳೆ ಉದ್ಯೋಗದಲ್ಲಿ ಇಂಜಿನಿಯರ್, ಡಾಕ್ಟರ್ ಆಗಿದ್ದಾರೆ ಅಂತ ಹೇಳಿ ಅನೇಕರಿಗೆ ನಾವು ಗಂಟ್ಲು ಕಿರ್ಚ್ಕೊಂಡ್ ಬೇಕಾದ್ರೆ ಹೇಳುವಂತ ಪರಿಸ್ಥಿತಿಯಲ್ಲಿ ಜನರು ಈ ಲೋಕದಲ್ಲಿ ನಾವು ನೋಡ್ತೀವಲ್ಲ ಪ್ರೇರೆ. ಅವ್ರಿಗೆ ಅಷ್ಟು ಆಸ್ತಿ ಇದೆ, ಅಷ್ಟು ಬಂಗಾರ ಇದೆ, ಅಷ್ಟು ಬೆಳ್ಳಿ ಇದೆ ಅಂತ. ಆದ್ರೆ ದೇವರ ಬಗ್ಗೆ ಯಾರು ಹೇಳ್ತಾ ಇಲ್ಲ ಪ್ರೇರೆ. ಅವ್ರಿಗೆ ಇದ್ರು ಕೂಡ ಅವರು ಯಾರಿಗಾದ್ರು ಕೊಡ್ತಾರ? ನಮ್ಗೆ ಏನಾದ್ರು ದೇವ್ರಿಗೆ ಏನಾದ್ರು ಉಪಯೋಗ ಇದೆಯಾ? ಸಮಾಜಕ್ಕೆ ಏನಾದ್ರು ಉಪಯೋಗ ಇದೆಯಾ? ಇಲ್ಲ. ನಾವು ತನಗಾಯ್ತು, ತನ್ನ ಮಕ್ಕಳಾಯ್ತು, ತನ್ನ ಕುಟುಂಬ ಆಯ್ತು, ತನ್ನ ಇದಾಯ್ತು ಪ್ರೇರೆ. ಆದ್ರೆ ನಮ್ಮನ್ನು ಉಂಟು ಮಾಡಿದಂತ ದೇವರಿಗೆ ಏನಾದ್ರು ನಮ್ಮಿಂದ ಉಪಯೋಗ ಆಗ್ತಾ ಇದೆಯಾ ಅಂತ ನೋಡುವುದಾದ್ರೆ ಏನಿಲ್ಲ ಪ್ರೇರೆ. ಅದಕ್ಕೆ ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡಿರಿ. ನಾವು ಜೀವಿತಗಳನ್ನು ಹೇಗೆ ನಾವು ಕೊನೆ ಸಾಗಿಸ್ತಾ ಇದೀವಿ ಅಂತಂದ್ರೆ, ವಿದ್ಯಾಭ್ಯಾಸ ಮಾಡ್ತಾ ಇದೀವಿ, ಉದ್ಯೋಗ ತಗೊಳ್ತಾ ಇದೀವಿ, ಮದುವೆ ಮಾಡ್ಕೊಂತ ಇದೀವಿ, ಮಕ್ಕಳು ಮಾಡ್ಕೊಂತ ಇದೀವಿ, ಮನೆ ಕಟ್ತಾ ಇದೀವಿ, ಬಂಗ್ಲೆ ಕಟ್ತಾ ಇದೀವಿ. ಈ ಜೀವಿತವನ್ನು ಮಣ್ಣಲ್ಲಿ ಮಾಯ ಮಾಡ್ಕೊಂತ ಇದೀವಿ. ಅಂದ್ರೆ ಅಳಿಸ್ತು ಹೋಗ್ತಾ ಇದೆ ನಮ್ಮ ರೂಪಗಳು. ಅನೇಕ ಕುಟುಂಬಗಳು, ಅನೇಕ ಒಂದು ಕುಲಗಳು, ಅನೇಕ ಗೋತ್ರಗಳು, ಈ ರೀತಿಯಾಗಿ ಕುಟುಂಬಗಳು ನಾಶವಾಗಿ ಹೋಗ್ತಾ ಇದೆ ಹೊರತು ದೇವರಿಗೆ ಉಪಯೋಗವಾದಂತ ಕಾರ್ಯಗಳು ಯಾರು ಮಾಡ್ತಾ ಇಲ್ಲ ಪ್ರೇರೆ. ಅದಕ್ಕೇನೆ ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡಿರಿ. ಯಾಕೆಂದರೆ ನಾವು ಸತ್ತಿರೋಂತವ್ರು, ದೇವರಿಂದ ಬಂದಿರ್ತಕ್ಕಂಥ ನಾವು ದೇವರ ಬಳಿಗೆ ಸೇರ್ತೀವಿ. ನಮಗೊಂದು ಪುನರುತ್ಥಾನ ಇದೆ, ನಮಗೊಂದು ರೂಪಾಂತರ ಇದೆ, ಒಂದು ನಿತ್ಯ ಜೀವ ಇದೆ. ನಾವು ಬದುಕಿಸುವಂತ ಆತ್ಮ ದೇವರನ್ನ ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವೇನ್ ಮಾಡ್ಬೇಕು, ನಾವು ಆ ದೇವರನ್ನು ಯಾವಾಗಲೂ ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರಾರ್ಥನೆಗಳಲ್ಲಿ, ವಾಕ್ಯದಲ್ಲಿ ನಿರತರಾಗ್ಬೇಕು. ದೇವರ ಕೆಲಸದ ಕಾರ್ಯಗಳಲ್ಲಿ, ಸ್ವಾರ್ಥ ಕಾರ್ಯಗಳಲ್ಲಿ, ಪ್ರಾರ್ಥನೆಗಳಲ್ಲಿ ನಾವು ನಿರತರಾಗ್ಬೇಕು ಪ್ರೇರೆ. ಯಾಕೆಂದ್ರೆ ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿ ಇಟ್ಟಿದೆ. ನಾವು ಕ್ರಿಸ್ತನ ಮೂಲಕ ದೇವರ ಒಳಗೆ ನಾವು ಮರೆಯಾಗಿ ಇಟ್ಟಿದ್ದೇವೆ ಅಂತೆ. ನಮಗೆ ಜೀವವಾಗಿರುವ ಕ್ರಿಸ್ತನ ಪ್ರತ್ಯಕ್ಷವಾಗುವಾಗ ನೀವು ಸಹ ಆತನೊಂದಿಗೆ ಪ್ರಭಾವದಿಂದ, ನಮ್ಮನ್ನು ಒಂದಲ್ಲ ಒಂದು ದಿವಸ ದೇವರು ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗ್ತೀವಿ ಪ್ರೇರೆ. ಮಹಿಮಾ ಸ್ವರೂಪದಲ್ಲಿ, ಮಹಿಮಾ ಸಿಂಹಾಸನದಲ್ಲಿ ನಾವು ನಮ್ಮನ್ನು ಸೇರಿಸಿಕೊಳ್ಳುವಂತವರಾಗಿದ್ದಾರೆ ದೇವರು. ಆದ್ರಿಂದ ಅದೇ ಈ ರೀತಿ ಈ ಭೂ ಸಂಬಂಧವಾದವರ ಮೇಲೆ ಮನಸ್ಸಿಟ್ಟಂತವರ ಕೆಲಸ ನಾವು ನೋಡುವುದಾದ್ರೆ ಪ್ರೇರೆ, ಪ್ರಕಟಣೆ ಗ್ರಂಥ 21:8.
ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಚನ. ಆದರೆ ಕೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ. ಇದು ಎರಡನೆಯ ಮರಣವು ಹಾ ಎಂದು ಹೇಳಿದನು. ಅಂತ ಹೇಳಿದನು. ಓಕೆ. ಆದ್ರೆ ಏಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳೇ ಸರಿ. ಇದು ಎರಡನೇ ಮರಣ. ಇದು ಆಯ್ತು ಅಂದ್ರೆ ನಮಗೆ ಇಷ್ಟೆಲ್ಲ ದೇವರ ಕಷ್ಟ ವೇದನೆ ಆಗಿ ನಾವು ನರಕಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ ಪ್ರಿಯ. ನಮ್ಮ ಜೀವಿತಕ್ಕೆ ದೇವರು ಕೊಟ್ಟಿರ್ತಕ್ಕಂತ ಈ ಅಮೂಲ್ಯವಾದಂತ ಈ ಜೀವಿತವನ್ನು ದೇವರಿಗಾಗಿ ಸಮರ್ಪಿಸಿ, ದೇವರಿಗಾಗಿ ಬದುಕಿ, ದೇವರಿಗೋಸ್ಕರ ನಾವು ಮಾಡೋದಾದ್ರೆ ನಿತ್ಯ ಜೀವ ಸಿಗ್ತದೆ. ಇಲ್ಲ ಅಂತಂದ್ರೆ ಅವ್ರಿಗೆ ಏನ್ ಸಿಗ್ತದೆ? ಅವ್ರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವ ಎರಡನೇ ಮರಣ. ಇದು ನಮಗೆ ಹೇಳಿದನು, ನಮಗೆ ಎಚ್ಚರ ಕೊಡಿಸ್ತಾ ಇದೆ ಪ್ರಿಯರೇ. ಅದೇ ರೀತಿಯಾಗಿ ಇನ್ನೊಂದು ವಚನ ನೋಡೋಣ ಪ್ರಿಯರೇ. ಫಿಲಿಪ್ಪದವರೆಗೆ ಬರೆದ 3:19. ಫಿಲಿಪ್ಪದವರೆಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನ. ನಾಶನವೇ ಅವರ ಅವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು. ಅವರು ಪ್ರಪಂಚದ ಕಾರ್ಯಗಳನ್ನೇ ಮನಸ್ಸಿಡುವವರು. ನಾವಾದರೂ ಪರಲೋಕ ಸಂಸ್ಥಾನದವರು, ಕರ್ತನಾದ ನಾವಾದ್ರೂ ಪರಲೋಕ ಸಂಸ್ಥಾನದವರು, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬಂದನು ಎಂದು ಇದನ್ನು ನೋಡ್ತಾ ಇದ್ದೇವೆ. ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮನ್ನು, ದೇಹವನ್ನು ರೂಪಾಂತರ ಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ಇಲ್ಲಿ 18ರಿಂದ ನಾವು ನೋಡುವುದಾದರೆ ಪ್ರಿಯರೇ, ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲೂ ನಮಗೆ ಎಷ್ಟೋ ಸಾರಿ ಹೇಳಿದನು, ಈಗಲೂ ಹೇಳುತ್ತಾನೆ, ನಾಶನವೇ ಅವರ ಅಂತ್ಯಾವಸ್ಥೆ. ಹೊಟ್ಟೆಯೇ ಅಂದ್ರೆ ಅವರು ಏನು ತಿನ್ಬೇಕು, ಕುಡಿಬೇಕು, ಇದಕ್ಕೋಸ್ಕರನೇ ತನ್ನ ಜೀವಿತ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಿನ್ನೋದು, ಕುಡಿಯೋದು, ತನ್ನ ಜೀವಿತವನ್ನು ನಾಶನ ಮಾರ್ಗದಲ್ಲಿ ಇದೇ ಅಂತ್ಯಾವಸ್ಥೆ, ಇನ್ನೇನಿಲ್ಲ ಅಂತ ಹೇಳಿ ಅನೇಕರು ಈ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ. ನಾಚಿಕೆ ಕೆಲಸಗಳು ಅಂದ್ರೆ ದೇವರಿಗೆ ವಿರುದ್ಧವಾದಂತ ಹೇಯವಾದ ಕೃತ್ಯಗಳು ಮಾಡಿಕೊಂಡು ಒಂದು ವ್ಯಭಿಚಾರ ಆಗಿರೋದು, ಸುಳ್ಳು, ಮೋಸ, ವಂಚನೆ, ಇವೆಲ್ಲ ನೋಡ್ತೀವಲ್ಲ ಪ್ರಿಯರೇ. ಹೇಯವಾದ ನಾಚಿಕೆ ಕೆಲಸಗಳಲ್ಲಿ ಅವರ ಗೌರವ. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು. ನಾವಾದರೂ ಪರಲೋಕ ಸಂಸ್ಥಾನದವರು ಪ್ರಿಯರೇ. ಯಾಕೆಂದ್ರೆ ಪ್ರಿಯರಾದ ದೇವರ ಮಕ್ಕಳೇ, ದೇವರು ಕೊಟ್ಟಿರ್ತಕ್ಕಂತ ಈ ಶರೀರ, ಈ ಅವಯವ, ಅಂಗಾಂಗಗಳು ದೇವರಿಗಾಗಿ ನಾವು ಉಪಯೋಗಿಸಬೇಕು. ನಾವು ಪರಲೋಕ ಸಂಸ್ಥಾನದವರು. ನಮ್ಮ ಕಾರ್ಯಗಳು ಯಾವಾಗ್ಲೂ ಯಾವ ರೀತಿ ಇರಬೇಕಂದ್ರೆ, ನಮ್ಮ ಕುಟುಂಬದಲ್ಲಿ ಮಾದರಿಯಾಗಿ ನಾವು ಜೀವಿಸಬೇಕು. ಒಂದು ತಂದೆಯಾಗಿರ್ತಕ್ಕಂಥ ನಮ್ಮ ಜೀವಿತ ಯಾವ ರೀತಿ ಇದೆ, ಮಕ್ಕಳ ಜೀವಿತ ಹೇಗಿದೆ, ಯೌವನಸ್ಥನಾಗಿರ್ತಕ್ಕಂಥ ನನ್ನ ಜೀವಿತ, ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ನನ್ನ ಉದ್ದೇಶ ಏನು, ನನ್ನನ್ನು ಸೃಷ್ಟಿ ಮಾಡಿದಂತ ಉದ್ದೇಶ, ದೇವರ ಒಂದು ಸಂಕಲ್ಪ, ಆತನ ಚಿತ್ತ ಏನು, ಆತನ ಉದ್ದೇಶ ಏನು. ಯೇಸು ಕ್ರಿಸ್ತರು ಭೂಮಿ ಮೇಲೆ ಬಂದಾಗ ಆತನೇನು ವಿದ್ಯಾಭ್ಯಾಸ ಮಾಡ್ಲಿಲ್ಲ, ಮದುವೆ ಮಾಡಿಕೊಳ್ಳಿಲ್ಲ, ಮಕ್ಕಳು ಮಾಡ್ಕೊಳ್ಳಿಲ್ಲ. ಯಾವಾಗಲೂ ತಂದೆ ಚಿತ್ತ, ತಂದೆ ಒಂದು ಕಾರ್ಯಗಳಲ್ಲಿ ನಿರತರಾಗಿ ತನ್ನ ಜೀವಿತನ ಕೊನೆಗಾಣಿಸಿ ಆತನ ಸತ್ರು ಕೂಡ ಆತನ ಈ ಶರೀರವನ್ನು ಅದು ಏನು ಮರಣ ಹಿಡಿದುಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅದು ರೂಪಾಂತರಿಸಲ್ಪಡ್ತು ಪ್ರಿಯರೇ. ಅದೇ ನಮ್ಮ ಟೈಟಲ್. ಅಂದ್ರೆ ನಮ್ಮ ಶರೀರಗಳು ಮಣ್ಣಿನಲ್ಲಿ ಮಾಯವಾಗ್ತಾ ಇದೆಯಾ ಅಥವಾ ರೂಪಾಂತರವಾಗ್ತಾ ಇದೆಯಾ ಎಂಬ ಟೈಟಲ್ ಈ ಒಂದು ಸಾರಾಂಶದಲ್ಲಿ ಯೇಸು ಕ್ರಿಸ್ತ ಭೂಮಿ ಮೇಲೆ ಬಂದು ನಮಗೆ ಒಂದು ಮಾದರಿ ಜೀವಿತವನ್ನು ತೋರಿಸಿ, ಅದೇ ರೀತಿಯಾಗಿ ನಮಗೆ ಕಣ್ಣುಗಳನ್ನು ಕೊಟ್ಟು ಸತ್ಯವೇದವನ್ನು ಕೊಟ್ಟಿದ್ದಾರೆ. ಅದರ ಮೂಲಕ ನಾವು ವಾಕ್ಯಗಳನ್ನು ಓದಿ ಅರ್ಥ ಮಾಡಿಕೊಂಡು ಅನೇಕರಿಗೆ ತಿಳಿಸಲ್ಪಟ್ಟು ಈ ಜೀವಿತವನ್ನು ಕೊನೆಗಾಣಿಸಿ ದೇವರ ಬಳಿಗೆ ಅನೇಕ ಆತ್ಮಗಳನ್ನು ಸೇರಿಸುವಂತ ಕೆಲಸದಲ್ಲಿ ಇದ್ದೇವಾ ಅಥವಾ ನಮ್ಮ ಸ್ವಂತ ಕಾರ್ಯದಲ್ಲಿ ಇದ್ದೇವಾ? ನಮ್ಮ ಮನೆ, ನಮ್ಮ ಮಕ್ಕಳು, ನಮ್ಮ ಸಂಸಾರ, ಕುಟುಂಬ, ಈ ರೀತಿಯಾಗಿ ಜೀವನ ಮಾಡುವವರಿಗೆ ನಿತ್ಯ ನರಕ ಎಂಬುದಾಗಿ ನಾವು ನೋಡ್ತೀವಲ್ಲ ಬಗ್ಗೆ ಗಂಧಕಗಳು ಉರಿಯುವಂತ ಬೆಂಕಿ ಕೆರೆಯೇ ಅವರಿಗೆ ಅವರ ಅಂತ್ಯಾವಸ್ಥೆ ಎಂಬುದಾಗಿ ನೋಡೋದು ಪ್ರಕಾರ ನಾವು ಆ ರೀತಿಯ ಮಾರ್ಗದಲ್ಲಿ ಇದ್ದೇವೆ ಅಂದ್ರೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕೆಂಬುದಾಗಿ ಈ ಒಂದು ಸಂದೇಶದ ಮೂಲಕ ಪ್ರಿಯರೇ ನಿಮ್ಮನ್ನು ಮನವಿ ಮಾಡಿಕೊಳ್ತಾ ಇದ್ದೇನೆ ಪ್ರಿಯರೇ. ಯಾಕೆಂದ್ರೆ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ, ನನ್ನ ಹಿನ್ನೆಲೆ ಏನು, ನನ್ನ ಕುಟುಂಬ ಏನು, ನನ್ನ ಸಭೆ ಏನು, ನಮ್ಮ ಸಭೆ ಪರಿಸ್ಥಿತಿ ಏನು, ಆ ಸಭೆಯ ಕಾರ್ಯಗಳಲ್ಲಿ ನಾನು ಏನೆಲ್ಲ ಮಾಡಬಲ್ಲೆ, ಏನೆಲ್ಲ ಕೆಲಸಗಳು ಮಾಡಬಹುದು, ಭವಿಷ್ಯತ್ ದಿನಗಳಲ್ಲಿ ನನ್ನ ಮೂಲಕ ದೇವರನ್ನ ಹೇಗೆಲ್ಲ ಮಹಿಮೆ ಪಡಿಸಬಹುದು ಎಂಬುದಾಗಿ ಯಾವಾಗ್ಲೂ ನಾವು
ಇರುವುದಾದರೆ ದೇವರು ಯಾವಾಗಲೂ ಆಕಾಶದಿಂದ ಮನುಷ್ಯರನ್ನು ಅಂದ್ರೆ ಆತ್ಮೀಯರನ್ನು ಅಂದ್ರೆ ದೀಕ್ಷಾಸ್ಥಾನ ತೆಗೆದುಕೊಂಡಂತ ಪ್ರತಿಯೊಬ್ಬ ಮನುಷ್ಯರನ್ನು ಸೂಕ್ಷ್ಮವಾಗಿ ಗಮನಿಸುವ ನಮ್ಮ ನಡೆ, ನುಡಿ, ಮಾತು, ಕ್ರಿಯೆ, ನೋಟ ಪ್ರತಿಯೊಂದು ಕೂಡ ದೇವರ ಆಕಾಶದಿಂದ ಕಿವಿಗೊಟ್ಟು ಕೇಳ್ತಾ ಇದ್ದೇನೆ, ಕಣ್ಣಿಟ್ಟು ನೋಡ್ತಾ ಇದ್ದಾಗಿ ವಾಕ್ಯಗಳನ್ನು ಓದುವಾಗ ನಮಗೆ ಅರ್ಥ ಆಗುತ್ತೆ ಪ್ರೇರೆ. ಆದ್ರೆ ನಮ್ಮ ಮನಸ್ಥಿತಿ ಯಾವ ರೀತಿ ಇದೆ, ನಾವು ಲೋಕಾನುಸಾರವಾಗಿ ಜೀವಿಸ್ತಾ ಇದೀವಾ ಅಥವಾ ಆತ್ಮೀಕವಾದಂತಹ ಆಲೋಚನೆಗಳಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಎಂಬುದಾಗಿ ನಮ್ಮನ್ನು ನಾವು ಪರಿಶೀಲಿಸಿ ಮಾಡ್ಕೊಬೇಕಾಗಿ ಈ ಒಂದು ಸಂದೇಶದ ಅರ್ಥ ಪ್ರೇರೆ. ಕಣ್ಣುಗಳನ್ನು ಮುಚ್ಚಿ ನಾನು ಪ್ರಾರ್ಥನೆ ಮಾಡಿ ಒಂದು ಮುಗಿಸ್ತೇನೆ ಪ್ರೇರೆ. ಪರಿಶುದ್ಧನಾದ ತಂದೆ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರಗಳು ಸ್ವಾಮಿ. ಅಪ್ಪ, ನಮಗೆ ಅನಾದಿ ಕಾಲದ ನಿಮ್ಮ ಸಂಕಲ್ಪ, ನಿಮ್ಮ ಉದ್ದೇಶ, ನಿಮ್ಮ ಚಿತ್ತ ನಮ್ಮಲ್ಲಿ ನೆರವೇರಬೇಕೆಂಬ ನಿಮ್ಮ ಒಂದು ಅಂತರಾಳದ ಮನಸ್ಸು ಸ್ವಾಮಿ ಅಪ್ಪ, ಅದನ್ನು ಅರ್ಥ ಮಾಡಿಕೊಂಡು ಸ್ವಾಮಿ ಈ ದಿನಗಳಲ್ಲಿ ದೇವ ನಿಮಗೆ ಮಹಿಮೆ, ನಿಮಗೆ ಗೌರವ, ನಿಮಗೆ ತರುವಂತಹ ಕಾರ್ಯಗಳನ್ನು ಮಾಡುವಂತೆ ಪ್ರೀತಿಯಲ್ಲಿ, ಅನ್ಯೋನ್ಯತೆಯಲ್ಲಿ, ಐಕ್ಯತೆಯಲ್ಲಿ, ಸಭೆ ಕಾರ್ಯಗಳಲ್ಲಿ, ಸೇವಾ ಕಾರ್ಯಗಳಲ್ಲಿ, ಪ್ರಾರ್ಥನಾ ಕಾರ್ಯಗಳಲ್ಲಿ ಕರ್ತನೆ ಯಾವಾಗಲೂ ನಾವು ನಿರತರಾಗಬೇಕೆಂಬ ಉದ್ದೇಶದಿಂದ ಸ್ವಾಮಿ ನಾವು ನಮ್ಮನ್ನು ಉಪಯೋಗಿಸಿಕೊಳ್ಳಬೇಕೆಂದು ಬಿಡ್ತಾ ಇದ್ದೀವಿ ಸ್ವಾಮಿ. ತಂದೆ, ನಾವು ಮಾತನಾಡುವಂತ ಮಾತುಗಳು ಕೆಲವೊಂದು ತದಲು ಆಗಿರಬಹುದು ತಂದ್ರೆ, ಆದ್ರೆ ಅದರ ನಿಮ್ಮ ಒಂದು ಸಾರಾಂಶ ತಂದೆ, ನಮ್ಮನ್ನು ಜನ್ಮ ಕೊಟ್ಟ ಉದ್ದೇಶ ಅದು ನಿಮ್ಮಲ್ಲಿ ನಿಮ್ಮ ಕಾರ್ಯಗಳಲ್ಲಿ ನಾವು ನೆರವೇರಿಸಬೇಕು ತಂದೆ. ಆದ್ರೆ ನಾವು ಅರ್ಥ ಮಾಡಿಕೊಂಡವರಾಗಿ ಕರ್ತನೆ ಬರುವಂತ ದಿನಗಳಲ್ಲಿ ನಿನ್ನನ್ನು ಇನ್ನೂ ಹೆಚ್ಚಾಗಿ ಆರಾಧಿಸುವಂತೆ, ನಿನ್ನನ್ನು ಘನಪಡಿಸುವಂತೆ, ಸ್ತುತಿಸುವಂತೆ ಅಂತ ಮನಸ್ಸು ದೇವ ನಮ್ಮೆಲ್ಲರಿಗೂ ಧಾರಾಳವಾಗಿ ಅನುಗ್ರಹಿಸಿ ಎಂದು ಬೇಡಿಕೊಳ್ಳುತ್ತಾ ಸ್ವಾಮಿ, ಕ್ರಿಸ್ತ ಯೇಸು ಕ್ರಿಸ್ತರ ಮಾದರಿ ಜೀವಿತವನ್ನು ನಾವು ಜೀವಿಸುವಂತೆ, ಅದೇ ರೀತಿಯಾಗಿ ಯಾಕೋಬರ ಅಬ್ರಹಾಂ, ಇಸಾಕ್, ಯಾಕೋಬರು ಮಾಡಿದಂತ ಒಂದು ಸಮರ್ಪಣೆ ತ್ಯಾಗ, ಅವರ ಒಂದು ದೇವರಲ್ಲಿ ಇಟ್ಟಿರ್ತಕ್ಕಂಥ ನಂಬಿಕೆ, ವಿಶ್ವಾಸ ನಾವು ಕೂಡ ಮುಂದುವರೆದುಕೊಂಡು ಸ್ವಾಮಿ ನಿನ್ನನ್ನು ಘನಪಡಿಸುವಂತ ರೀತಿಯಲ್ಲಿ ಸ್ವಾಮಿ ಆ ಒಂದು ಸಂತಾನದವರಾಗಿ ನಮ್ಮ ಲಿಸ್ಟಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಬೇಕೆಂದು ಬೇಡಿಕೊಳ್ಳುತ್ತಾ ಸ್ವಾಮಿ ಅಪ್ಪ, ಇದುವರೆಗೂ ತಾಳ್ಮೆಯಿಂದ ಕೇಳಿದಂತ ಎಲ್ಲಾ ನಿನ್ನ ಮಕ್ಕಳನ್ನು ಕುಟುಂಬವಾಗಿ ನಿನ್ನ ಪರಿಶುದ್ಧ ಪಾದ ಸನ್ನಿಧಾನದಲ್ಲಿ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ನಿಮ್ಮ ಮಕ್ಕಳನ್ನು ಇನ್ನೂ ಬಲಪಡಿಸಿ, ಸ್ಥಿರಪಡಿಸಿ, ರೂಪಾಂತರ ಪಡಿಸಿ ಸ್ವಾಮಿ. ಒಂದು ಯುದ್ಧ ವೀರನ ಕೈಯಲ್ಲಿ ಅಂಬುಗಳಾಗಿ ಕರ್ತನೆ ನಮ್ಮ ಮಕ್ಕಳನ್ನು ಕರ್ತನೆ ಈ ದಿನಗಳಲ್ಲಿ ರೂಪಿಸ್ತಾ ಇದೆಯಾ ತಂದೆ ಅಪ್ಪ. ನಿನ್ನ ಕೆಲಸಕ್ಕೆ, ನಿನ್ನ ಸೇವೆಗೆ, ನಿನ್ನ ಒಂದು ಕರ್ತನೆ ಒಂದು ಆಯುಧಗಳಾಗಿ, ಸಾಧನಗಳಾಗಿ ಕರ್ತನೆ ನಮ್ಮ ಮಕ್ಕಳನ್ನು ಕರ್ತನೆ ಅಪ್ಪ ತಕ್ಕ ಸಮಯದಲ್ಲಿ, ತಕ್ಕ ಕಾಲದಲ್ಲಿ ಕರ್ತನೆ ಪ್ರತಿಯೊಬ್ಬರನ್ನು ನೀನು ಉಪಯೋಗಿಸಿಕೊಳ್ಳಬೇಕೆಂದು ಬೇಡಿಕೊಳ್ತಾ ಇದ್ದೀನಿ ತಂದೆ. ಕೇಳುವಂತ ಕಿವಿ ಮಾತುಗಳು ಸ್ವಾಮಿ ಯಾವತ್ತೂ ನಾವು ಮರೆತು ಹೋಗದೆ ಮನಸ್ಸಿನಲ್ಲಿ ಇಟ್ಟುಕೊಂಡು ಸ್ವಾಮಿ ನಮ್ಮ ಜೀವನ ಪರ್ಯಂತ ಅದನ್ನು ಅಳವಡಿಸಿಕೊಂಡು ಸ್ವಾಮಿ ತಂದೆ ಅಪ್ಪ, ನಿಮಗೆ ಮಹಿಮೆ, ಘನತೆ, ಗೌರವವನ್ನು ಸಲ್ಲಿಸುವಂತ ರೀತಿಯಲ್ಲಿ ಸ್ವಾಮಿ ನಮ್ಮನ್ನು ಬಲಪಡಿಸಿ, ಸ್ಥಿರಪಡಿಸಿ ನಡೆಸಬೇಕೆಂದು ಬೇಡಿಕೊಳ್ಳುತ್ತಾ ಈ ಕೂಟವನ್ನು ನಡೆಸುತ್ತಿರುವಂತ ಎಲ್ಲಾ ನಿನ್ನ ಮಕ್ಕಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನೆ ಸ್ವಾಮಿ. ಸಭೆಯನ್ನು ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನೆ, ಸಭೆಯ ಎಲ್ಲಾ ಸೇವಾ ಕಾರ್ಯಗಳನ್ನು ಒಪ್ಪಿಸ್ತೇನೆ ಸ್ವಾಮಿ. ಎಲ್ಲವೂ ನೀವು ಜೊತೆಗಾರನಾಗಿ, ಸ್ನೇಹಿತನಾಗಿ, ಜೊತೆಗಾರನಾಗಿ ಕರ್ತನೆಪ್ಪ, ನೀವು ಕರ್ತನೆ ಮಧ್ಯಸ್ಥನಾಗಿ ಇಟ್ಟುಕೊಂಡು ಕರ್ತನೆ ನಿಮ್ಮ ಸಹಾಯದ ಹಸ್ತವನ್ನು ನೀಡಿ ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುತ್ತಾ ನಮ್ಮನ್ನು ತಗ್ಗಿಸಿಕೊಂಡು ಒಪ್ಪಿಸಿಕೊಟ್ಟು ನಮ್ಮ ರಕ್ಷಕನು ಒಡೆಯನಾದಂತ ಯೇಸು ಕ್ರಿಸ್ತರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥನೆ ಸಮರ್ಪಿಸಿ ಬೇಡಿದ್ದೇನೆ ಪ್ರೀತಿಯ ಪರಲೋಕ ತಂದೆ. ಎಲ್ಲರಿಗೂ ವಂದನೆಗಳು ಪ್ರಿಯರೇ.